ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸಿದ ಸಂತೋಷ್ ಲಾಡ್ ಫೌಂಡೇಶನ್ ಆಪ್. ತಂತ್ರಜ್ಞಾನದ ಸದುಪಯೋಗದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ. ಅತಿ ಕಡಿಮೆ ಅವಧಿಯಲ್ಲಿ ಮಹತ್ತರ ಸಾಧನೆ. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಈಗಾಗಲೇ 1 ಲಕ್ಷಕ್ಕೂ ಅಧಿಕ ಡೌನ್ಲೋಡ್. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ನೋಟ್ಸ್ ಸೇರಿದಂತೆ ಹಲವು ಸೌಲಭ್ಯಗಳ ಪೂರೈಕೆ. ಅಂಗೈಯಲ್ಲಿ ವೈವಿಧ್ಯಮಯ ಮಾಹಿತಿ ಒದಗಿಸುವುದೇ ನಮ್ಮ ಗುರಿ. ಕೆಎಎಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ಆನ್ಲೈನ್ ತರಗತಿಗಳನ್ನು ವೀಕ್ಷಿಸಲು ಸಂತೋಷ್ ಲಾಡ್ ಫೌಂಡೇಶನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳ ಬಾಳಿನ ಆಶಾ ಕಿರಣ ಸಂತೋಷ್ ಲಾಡ್ ಫೌಂಡೇಶನ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಲ್ಲರಿಗೂ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಈಗಾಗಲೇ ಏನಪ್ಪಾ ಅಂದ್ರೆ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ಯಾವ, ಹೌದಲ್ರಿ? ಇನ್ನ 22ನೇ ತಾರೀಕಿಗೆ ಅಡ್ಮಿಷನ್ ಮಾಡಿಸೋದು ಲಾಸ್ಟ್ ಡೇಟ್ ಐತಿ. ಆದ ಕಾರಣದಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕೂಡಲೇ ನೀವೇನ್ ಮಾಡ್ಕೋಬೇಕಂದ್ರೆ ಅಡ್ಮಿಷನ್ ಮಾಡಿಸ್ಬೇಕು. ಜೊತೆಗೆ ನಿಮಗೇನಪ್ಪ ಅಂದ್ರೆ ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳಿಂದ ಏನ್ ಮಾಡ್ತೇವಪ್ಪ ಅಂದ್ರೆ ಬೋಧನೆ ಮಾಡುವುದರ ಜೊತೆಗೆ ನಿಮಗೆ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಲೈಕ್ ಬುಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಡೌಟ್ಸ್ ಆಗಿರ್ಬೋದು ಅವನ್ನೆಲ್ಲ ಕ್ಲಿಯರ್ ಮಾಡಕ್ಕ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಅದಕ್ಕಿಂತ ನಮ್ಮ ಹೆಮ್ಮೆಯ ಶಿಕ್ಷಕರಾಗಿರ್ತಕ್ಕಂಥ ಸುಮಾರು 25ರಿಂದ 30 ವರ್ಷಗಳ ಅನುಭವ ಇರತಕ್ಕಂತಹ ಎಸ್ ಬಿ ಪಾಟೀಲ್ ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಈ ಸಂಸ್ಥೆಯಲ್ಲಿ ಏನ್ ಮಾಡಕತ್ತಾರಪ್ಪ ಅಂದ್ರೆ ಟೀಚ್ ಮಾಡಕತ್ತಾರ. ಜೊತೆಗೆ ಬಹಳಷ್ಟು ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ಅಲ್ಲಿ ಮಾಡ್ತಕ್ಕಂತಹ ಎಲ್ಲಾ ಶಿಕ್ಷಕರು ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ವಿಶ್ವದರ್ಶನದಲ್ಲಿ ಮಾಡ್ತೀವಿ. ಆ ಒಂದು ಉದ್ದೇಶಕ್ಕಾಗಿ ನೀವು ಕೂಡಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಡ್ಮಿಷನ್ ತಗೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನೋಡ್ರಿ, ರಾಜ್ಯದ ಜನರು ನಿರುದ್ಯೋಗಿ ಆಗಬಾರ್ದು ಅಂತಂದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ರಾಜ್ಯದ ಜನರಿಗೆ ಏನ್ರಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಪ್ರೋಗ್ರಾಮ್ಗಳನ್ನ ಬರುವ ದಿನಗಳಲ್ಲಿ ಏನ್ ಮಾಡಕತ್ತೀವಪ್ಪ ಅಂದ್ರೆ ತರಕತ್ತೇವಿ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡುವುದರ ಜೊತೆಗೆ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಸದುಪಯೋಗ ಪಡಿಸಬೇಕು ಅಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಯಸ್. ಇನ್ನು ನಮ್ಮ ಸಬ್ಜೆಕ್ಟ್ ಬಂದ್ಬಿಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ನೋಡಕತ್ತಿದ್ವಿ, ಹೌದಲ್ರಿ? ಈ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗ ಇನ್ ದ ಫಸ್ಟ್ ಕ್ಲಾಸ್ ನಾವೇನ್ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ನೋಡ್ಕೊಂತ ಬಂದ್ವಿ. ಜೊತೆಗೆ ಡಿಫೆನ್ಸ್ ಆಯ್ತು, ನೆಕ್ಸ್ಟ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಆಯ್ತು. ಈ 3 ಟೆಕ್ನಾಲಜಿಗಳನ್ನ ನೋಡ್ಕೊಂತ ಬಂದ್ವಿ. ಇವತ್ತು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಿಮಗ ಈ ನೋಟ್ಸ್ ಅನ್ನ ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಆಪ್ ಒಳಗ ಸಿಗುತ್ತೆ. ಓಕೆ, ಎಸ್. ಅದಕ್ಕಿಂತ ನಿಮಗೆ ಏನಾದರೂ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದೊಳಗೆ ಏನಾದರೂ ಡೌಟ್ ಇದ್ರೆ ಅದಕ್ಕೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲ ನೋಡ್ರಿ, ನಂದು ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಶರಣಪ್ಪ ಅನ್ನಿಗೇರಿ, ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಮುಖಾಂತರ ನೀವು ಏನಾದ್ರೂ ಡೌಟ್ ಬಂದ್ರೆ ಅಥವಾ ನಮ್ಗೆ ತಿಳಿಲಿಲ್ರಿ ಸರ್ ಅಂತ ಏನಾದ್ರೂ ಡೌಟ್ ಬಂದ್ರೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇದ್ರೊಳಗೆ ಕ್ವಶನ್ ಕೇಳಬಹುದು, ಹೌದಲ್ರಿ? ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ದು ಟೆಲಿಗ್ರಾಮ್ ಚಾನಲ್ ಐತಿ. ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಅದನ್ನ ಜಾಯಿನ್ ಆಗುವುದರ ಮುಖಾಂತರ ಬರುವಂತಹ ದಿನಗಳಲ್ಲಿ ಕರೆಂಟ್ ಅಫೇರ್ಸ್ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಶಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದ್ರಾಗ ಹಾಕಿರ್ತೇವಿ. ಆ ಒಂದು ಉದ್ದೇಶಕ್ಕಾಗಿ ರಾಜ್ಯದ ಜನರೆಲ್ಲ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಓಕೆ, ಎಸ್. ಇಂದ ಕಾನ್ಸೆಪ್ಟ್ ಬಂದ್ಬಿಟ್ಟು ಡಿಜಿಟಲ್ ಇಂಡಿಯಾ ಅಂತ ನೋಡ್ತೀವಿ ನಾವು. ನೋಡ್ರಿ ಸರ್, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಒಳಗೆ ಏನ್ ಕ್ವಶನ್ ಕೇಳ್ತಾನ್ರಿ ಅಂತ ಕೇಳಿದಾಗ ಎಕ್ಸಾಮ್ ಪಾಯಿಂಟ್ ಒಳಗೆ ಏನ್ ಮಾಡನ್ರಿ ಅಂತಂದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಯುವಕರ ಪಾತ್ರವೇನು ಅಥವಾ KS, PSI, SI ದಾಳಗೆ ಏನ್ ಮಾಡ್ತಾನಂತಂದ್ರೆ ಈ ತರ ಕ್ವಶನ್ ಕೇಳ್ತಾನೆ. ಹಂಗಂದ್ರೆ ಸರ್ ಈ ಡಿಜಿಟಲ್ ಇಂಡಿಯಾದೊಳಗೆ
ಯಾವ್ಯಾವ ಕ್ಷೇತ್ರದೊಳಗೆ ಏನೇನು ಯೋಜನೆಗಳನ್ನ ತಂದಾರ. ಇವತ್ತು ನಾವು ಕೃಷಿ ಕ್ಷೇತ್ರದೊಳಗೂ ಬಹಳಷ್ಟು ಯೋಜನೆಗಳನ್ನ ತಂದಾರ, ಆರೋಗ್ಯ ಕ್ಷೇತ್ರದೊಳಗೂ ತಂದಾರ, ಮತ್ತು ಶಿಕ್ಷಣ ಕ್ಷೇತ್ರದೊಳಗೂ ತಂದಾರ. ಆ ಯೋಜನೆಗಳಿಂದ ನಮಗೇನು ಉಪಯೋಗ ಐತಿ, ಬರೋ ದಿನಗಳಲ್ಲಿ ಯಾವ ತರ ಡಿಜಿಟಲೀಕರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರವನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ನೋಡೋಣ. ಓಕೆ, ಎಸ್, ನೋಡ್ರಿ, ಈ ಡಿಜಿಟಲ್ ಇಂಡಿಯಾ ಅನ್ನೋದು ಎಂತಂದ್ರೆ ಭಾರತ ಸರ್ಕಾರದ ಒಂದು ಅಭಿಯಾನ ಆಗೈತಿ. ನೋಡ್ರಿ, ಭಾರತ ಸರ್ಕಾರದ ಒಂದು ಅಭಿಯಾನ ಆಗಿದ್ದು ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಏನ್ರಿ, ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೌಲಭ್ಯಗಳು ಏನ್ರಿ, ಕೆಲವೊಂದಿಷ್ಟು ಸೌಲಭ್ಯಗಳು ಪಾರದರ್ಶಕತೆಯಿಂದ ಮುಟ್ಟಬೇಕು ಅಂತಂದ್ರೆ ನಮ್ಗೆ ಡಿಜಿಟಲ್ ಇಂಡಿಯಾ ಬೇಕು. ಹೌದಲ್ರಿ ಏನ್ರಿ, ಸಮಾಜದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗ ಏನಾದರೂ ಪಾರದರ್ಶಕತೆಯಿಂದ ಆ ವ್ಯಕ್ತಿಗೆ ಸರ್ಕಾರದಿಂದ ಮುಟ್ಟಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಡಿಜಿಟಲ್ ಇಂಡಿಯಾ ಅನ್ನೋದು ಬೇಕು. ಅಂದಾಗ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಅಂದಾಗ ಮಾತ್ರ ನಾವು ಪಾರದರ್ಶಕತೆಯಿಂದ ಇರೋದು ಸಾಧ್ಯ ಆಕತಿ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಈ ಡಿಜಿಟಲ್ ಇಂಡಿಯಾದೊಳಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ತೀವಿ ನಾವು. ನೋಡ್ರಿ, ಗ್ರಾಮೀಣ ಕ್ಷೇತ್ರದಲ್ಲಿ ನೋಡಿದಾಗ ನೋಡ್ರಿ, ಇವತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಹೋದಾಗ ನೋಡ್ರಿ, ಗ್ರಾಮೀಣ ಜನರಿಗೂ ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಅಂತರ್ಜಾಲದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ಅವರು ಕೂಡ ಈ ತಂತ್ರಜ್ಞಾನವನ್ನ ಯಾವ ತರ ಬಳಸ್ಬೇಕು, ಹೆಂಗ್ ಬಳಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಗ್ರಾಮೀಣ ಜನರಿಗೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಅಂತರ್ಜಾಲವನ್ನ ಬಳಸುವುದರನ್ನ ಸ್ಕಿಲ್ ಅನ್ನ ಹೇಳ್ಕೊಡ್ಬೇಕು. ಯಾವ ತರ ಒಬ್ಬ ಮನುಷ್ಯನಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಯಾವ ತರ ಬರ್ತಾವ ಅನ್ನೋದನ್ನ ಏನ್ ಮಾಡ್ಬೇಕಂತಂದ್ರೆ ಮುಟ್ಟಿಸ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸ್ಕಿಲ್ ಗಳನ್ನ ಏನ್ ಮಾಡ್ಬೇಕಂದ್ರೆ ಹೇಳ್ಕೊಡ್ಬೇಕು. ಹೌದಲ್ರಿ, ನೋಡ್ರಿ, ಹಂಗಂದ್ರೆ ಸರ್ ಇದು ಡಿಜಿಟಲ್ ಇಂಡಿಯಾ ಅನ್ನೋದು ಅಭಿಯಾನ ಆಗಿದ್ದು ನೋಡ್ರಿ, ಇದೊಂದು ಅಭಿಯಾನವಾಗಿದ್ದು 2015 ಏನ್ರಿ, 2015 ಜುಲೈ 1ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಏನ್ರಿ, 2015 ಜುಲೈ 1ಕ್ಕೆ ಯಾರು ಸ್ಥಾಪನೆ ಮಾಡ್ತಾರಂದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾರೆ. ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಕರಿತೀವಿ ನಾವು. ಈ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಕಾರ್ಯಕ್ರಮವನ್ನ ಅವರು ಸ್ಥಾಪನೆ ಮಾಡ್ತಾರ. ಯಾವ ಒಂದು ಅಂಡರ್ ಒಳಗೆ ಬರ್ತೈತ್ರಿ ಅಂತಂದ್ರೆ ಮಾನವನ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಹಣಕಾಸಿನ ಸಚಿವಾಲಯದ ಅಂಡರ್ದೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತೀವಿ. ಯಾವ್ಯಾವ್ರಿ? ಎಲೆಕ್ಟ್ರಾನಿಕ್ಸ್. ಇಲ್ಲಿ ಕ್ವಶನ್ ಕೇಳೋಣ ಏನಂತ, ಡಿಜಿಟಲ್ ಇಂಡಿಯಾ ಯಾವ ಒಂದು ಅನುದಾನದಲ್ಲಿ ಬರ್ತತಿ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಹಾಗೂ ಹಣಕಾಸು ಸಚಿವಾಲಯದ ಅಂಡರ್ ಒಳಗೆ ಬರ್ತದೆ. ಹಣಕಾಸು ಸಚಿವಾಲಯ ನೆನ್ಪಿಟ್ಕೋಬೇಕು. ಇದನ್ನ ಕ್ವಶನ್ ಕೇಳುವಂತಹ ಸಾಧ್ಯತೆ ಬಹಳ ಇರುವ ಕಾರಣದಿಂದ ಅಥವಾ ನಿಮ್ಗೆ ಎಸ್ಐ ಬರುವಾಗ ಏನಾಗತ್ತಪ್ಪ ಅಂದ್ರೆ ಹೆಲ್ಪ್ ಆಗುತ್ತೆ. ಹೌದಲ್ರಿ, 2015 ಜುಲೈ 1ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನ ತರ್ತಾರ. ಯಾವ್ದ್ರಿ? ಡಿಜಿಟಲ್ ಇಂಡಿಯಾ ಅನ್ನುವಂತ ಕಾರ್ಯಕ್ರಮ ತರ್ತಾರ. ಯಾರು ತರ್ತಾರ ಅಂದ್ರೆ ನರೇಂದ್ರ ಮೋದಿ ಅವರು ತರ್ತಾರ. ಇದು ಯಾವ ಒಂದು ಅಂಡರ್ ಒಳಗೆ ಕೆಲಸ ಮಾಡ್ತತಿ ಅಂದ್ರೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಹಾಗೂ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಹಣಕಾಸು ಸಚಿವಾಲಯದ ಅಂಡರ್ ಒಳಗೆ ಏನ್ ಮಾಡ್ತೈತೆ ಅಂದ್ರೆ ಕೆಲಸ ಮಾಡುತ್ತೆ. ಹೌದಲ್ರಿ, ನೋಡ್ರಿ, ಇವತ್ತು ಸಮಾಜದಲ್ಲಿ ಒಬ್ರು ಪ್ರಧಾನಮಂತ್ರಿ ಹೇಳ್ತಾರ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ 100% ಏನಾದ್ರು ಬಿಡುಗಡೆ ಆದ್ರೆ ಅದು ಒಬ್ಬ ಹಳ್ಳಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಆ ಒಂದು ಸೇವೆ ಮುಟ್ಟಬೇಕಂದ್ರೆ ಕೇವಲ 25 ರೂಪಾಯಿ ಏನಾಗತ್ತಪ್ಪ ಅಂದ್ರೆ ಬರ್ತತಿ. ಯಾಕಂದ್ರೆ ಇಲ್ಲಿ ಏನಾಗತ್ತ ಅಂತಂದ್ರೆ ಬಹಳಷ್ಟು ಏನ್ ಮಾಡಕತ್ತಾರ ಅಂತಂದ್ರೆ ಜನರು ರೊಕ್ಕ ಏನ್ ಮಾಡಕತ್ತಾರಪ್ಪ ಅಂದ್ರೆ ಅಭಿವೃದ್ಧಿಗೆ ಬಂದಿರತಕ್ಕಂತ ಅಮೌಂಟ್ ಅನ್ನ ಏನ್ ಮಾಡಕತ್ತಾರ ಅಂದ್ರೆ ತಿನ್ನಾಕತ್ತಾರ. ಹೌದಲ್ರಿ, ಆ ಒಂದು ಉದ್ದೇಶಕ್ಕಾಗಿ ಪಾರದರ್ಶಕತೆಯಿಂದ ಇರಬೇಕು. ಹೆಂಗಿರ್ಬೇಕ್ರಿ? ಪಾರದರ್ಶಕತೆಯಿಂದ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಡಿಜಿಟಲ್ ಇಂಡಿಯಾ ತಂದಾರ. ಹೌದಲ್ರಿ, ಇವತ್ತು ನೋಡ್ರಿ ಎಂತ ಮನುಷ್ಯ ಆದನಂದ್ರೆ ಒಂದ್ ಕಡೆ ಒಂದು ಮೊಬೈಲ್ ಇರ್ತತಿ. ಹೌದಲ್ರಿ, ಒಂದ್ ಮೊಬೈಲ್ ಇರ್ತತಿ, ಒಂದ್ ಫೋನ್ ಇರ್ತತಿ. ನೋಡ್ರಿ, ಇನ್ನ ಈ ಭಾರತ ದೇಶದೊಳಗ ಸುಮಾರು 94% ಜನ ಏನ್ ಮಾಡ್ರಪ್ಪ ಅಂದ್ರ ಆಧಾರವನ್ನ ಹೊಂದಾರ. ಆಧಾರ್ ಕಾರ್ಡ್ ಹೊಂದಾರಲ್ರಿ, ನಾವು ಹೊಂದೇವಿ, ನೀವು ಎಲ್ಲರೂ ಹೊಂದಿರ್ತೀರಿ. ಹೌದಲ್ರಿ, ಆಧಾರ ಅಂತಂದು. ಮತ್ತೆ ಇನ್ನ ಸುಮಾರು 130 ಕೋಟಿಗಿಂತನೂ ಅಧಿಕ ಜನಸಂಖ್ಯೆ ಏನ್ ಮಾಡೈತಪ್ಪ ಅಂತಂದ್ರೆ ಮೊಬೈಲ್ ಫೋನ್ ಗಳನ್ನ ಏನ್ ಮಾಡಕತ್ತಾರ ಅಂದ್ರೆ ಯೂಸ್ ಮಾಡಕತ್ತಾರ. ಮೊಬೈಲ್ ಫೋನ್ ಗಳನ್ನ ಯೂಸ್ ಮಾಡಕತ್ತಾರ. ಅದ್ರೊಳಗು 60 ಕೋಟಿಗಿಂತ ಅಧಿಕ ಜನ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಆಂಡ್ರಾಯ್ಡ್ ಫೋನ್ಗಳು. ಏನ್ರಿ? ಆಂಡ್ರಾಯ್ಡ್ ಫೋನ್ ಗಳನ್ನ ಏನ್ ಮಾಡಕತ್ತಾರ ಅಂತಂದ್ರೆ ಯೂಸ್ ಮಾಡಕತ್ತಾರ. ಹೌದಲ್ರಿ, ಈ ಆಂಡ್ರಾಯ್ಡ್ ಫೋನ್ ಅನ್ನ
60 ಕೋಟಿಗಿಂತ ಅಧಿಕ ನಮ್ಮಲ್ಲಿ ಯುವಕರು ಏನಪ್ಪಾ ಅಂದ್ರೆ ಒಂದು ಆಂಡ್ರಾಯ್ಡ್ ಫೋನ್ ಇರ್ತತಿ, ಫೋನ್ಯಾಗ ನೆಟ್ ಇರ್ತತಿ, ಹೌದಲ್ರಿ? ಇವತ್ತು 120 ಕೋಟಿ ಜನಸಂಖ್ಯೆ ಕಡೆನೂ ನಮ್ಮ ಕಡೆ ಏನೈತಪ್ಪ ಅಂತಂದ್ರೆ ಎಲ್ಲರ ಕಡೆ ಮೊಬೈಲ್ ಕೀಪ್ಯಾಡ್ ಆಗಿರ್ಬೋದು, ಅಥವಾ ನಮ್ಮ ಹುಡುಗರ ಕಡೆ ಏನಿರ್ಬೋದಪ್ಪ ಅಂತಂದ್ರೆ ಆಂಡ್ರಾಯ್ಡ್ ಫೋನ್ಗಳು ಇರ್ಬೋದು. 60 ಕೋಟಿಗಿಂತ ಅಧಿಕ ಜನ ಏನ್ ಮಾಡತ್ತಂದ್ರೆ ಮೊಬೈಲ್ ಅಂದತಿ. ಹಂಗಂದ್ರೆ ಇಷ್ಟೆಲ್ಲಾ ಮೊಬೈಲ್ಗಳನ್ನ ಹೊಂದತಿ, ಮತ್ತು ಆಧಾರ್ ಕಾರ್ಡ್ಗಳನ್ನ ಹೊಂದತಿ. ಇದಕ್ಕೆ ಏನ್ ಮಾಡ್ರಪ್ಪ ಅಂತಂದ್ರೆ ಮತ್ತೆ ಅವ್ರವ್ರ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಸ್ಯಾರ. ಇದರ ಉದ್ದೇಶ ಏನ್ರಿ ಸರ್ ಅಂತಂದ್ರೆ, ಹೇಳಿದ್ನಲ್ಲ ನಾನು, 100 ರೂಪಾಯಿ ಬಂದ್ರೆ 25 ರೂಪಾಯಿ ಬಿಡ್ತೈತಿ. ಹಿಂಗೆಲ್ಲ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸಿದ ಉದ್ದೇಶ ಏನಪ್ಪಾ ಅಂದ್ರೆ, ಸರ್ಕಾರದಿಂದ ಏನಾದರೂ ಅವ್ರಿಗೆ ಬಿಡುಗಡೆ ಆಯ್ತು ಅಂತ ತಿಳ್ಕೊಳ್ಳಿ. ಈ ಸರ್ಕಾರದಿಂದ ಬಿಡುವಾಗಿ ಸೀದಾ ಆತನ ಮನೆಗೆ ಬಂದು ಮುಟ್ಟಬೇಕು. ಅದು ಆತನ ಮೊಬೈಲ್ಗೆ, ಆತನ ಅಕೌಂಟ್ಗೆ ಬಂದು ಏನ್ ಮಾಡ್ಬೇಕಂದ್ರೆ ಮುಟ್ಟಬೇಕು. ಅಂದ್ರೆ ಇಲ್ಲಿ ಯಾರು ಮಧ್ಯವರ್ತಿಗಳು ಬರಬಾರ್ದು ಅನ್ನೋದ್ರದ ಮೇನ್ ಉದ್ದೇಶ ಯಾವಪ್ಪ ಅಂತಂದ್ರೆ ನಮ್ಮ ಡಿಜಿಟಲ್ ಇಂಡಿಯಾ ಅಂತ ನಾವು ನೋಡ್ತೀವಿ, ಹೌದಲ್ರಿ? ನೋಡ್ರಿ, ಸರ್ಕಾರದಿಂದ ಏನ್ ಮಾಡ್ಬೇಕಂದ್ರೆ ಸೇಮ್ ಆ ಒಂದು ಯಾವ ವ್ಯಕ್ತಿ ಇರ್ತಾನ ನೋಡಿ ಅವಂಗ ತಲುಪಬೇಕು, ಅದು ಮತ್ತೆ ಯಾರಿಗೂ ತಲುಪಬಾರದು, ಹೌದಲ್ರಿ? ಮಧ್ಯವರ್ತಿಗಳು ಯಾರಿಗೂ ಸಿಗಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಡಿಜಿಟಲ್ ಇಂಡಿಯಾ ಅನ್ನ ತಂದ್ರು. ಸರಿ, ಇದನ್ನ ಯಾವ ಒಂಡರ್ ಒಳಗೆ ತಂದ್ರು ಅಂದ್ರೆ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಜಾರಿಗೆ ತಂದ್ರು. ತರುವುದರ ಜೊತೆಗೆ ಏನಪ್ಪಾ ಅಂದ್ರೆ ಇದನ್ನೆಲ್ಲಾ ನಿರ್ವಹಣೆ ಮಾಡೋದು ಯಾವ್ದ್ರ ಸರ್ ಅಂತಂದ್ರೆ BBNL ಅಂತ ಕರಿತೀವಿ. ಏನ್ರಿ BBNL ಅಂದ್ರೆ? ಹಂಗಂದ್ರೆ ಸರ್ BBNL ಅಂತಂದ್ರೆ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅಂತ ಕರಿತೀವಿ ನಾವು. ಏನ್ರಿ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್. ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕರಿತೀವಿ. ಇದ BBNL ಅಂದ್ರೆ ಇದರ ಅರ್ಥ ಏನ್ರಿ ಸರ್ ಅಂತ ಕೇಳಿದಾಗ, ನೋಡ್ರಿ, ಇವನ್ನೆಲ್ಲಾ ಮೊಬೈಲ್ ಗಳನ್ನ ಅವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಮುಟ್ಟಿಸ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಅಂತ ಹೇಳ್ತೇವಲ್ಲ, ಹಂಗ ಈ ತಂತ್ರಜ್ಞಾನದೊಳಗೆ ಈ ಪೋರ್ಟಲ್ ಮುಖಾಂತರ, ಯಾವ್ದ್ರಿ BBNL ಅಂತಹ ಪೋರ್ಟಲ್ ಮುಖಾಂತರ. ಹಾಗಂದ್ರೆ ಸರ್ BB ಅಂದ್ರೆ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅಂತ ಕರಿತೀವಿ. ಇದನ್ನ ಯೂಸ್ ಮಾಡುವುದರ ಮುಖಾಂತರ ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ಪಾರದರ್ಶಕತೆಯಿಂದ ಮುಟ್ಟಿಸ್ಬೇಕು. ಅದು ಏನ್ ಮಾಡಕತ್ತಂದ್ರೆ ಇವತ್ತು ನೋಡ್ರಿ, ಇವತ್ತು ಏನಾದ್ರೂ ಬಿಡುಗಡೆ ಆಯ್ತು ಅಂದ್ರೆ ಡೈರೆಕ್ಟ್ ಬಂದು ಅವಂಗ ಬೀಳ್ಬೇಕು, ಅವನ ಅಕೌಂಟ್ ನಂಬರ್ಗೆ ಅಮೌಂಟ್ ಆಗ್ಬೇಕು. ಇವತ್ತು ಬಹಳಷ್ಟು ಯೋಜನೆಗಳನ್ನ ತಂದಾರ. ಆ ಯೋಜನೆಗಳು ಏನಾಗಬೇಕು ಅಂದ್ರೆ ಕರೆಕ್ಟ್ ಅವ್ರಿಗೆ ಮುಟ್ಟುವಲ್ಲ, ಬೇರೆ ಬೇರೆ ನಡು ಮಧ್ಯವರ್ತಿಗಳು ಬಂದು ಏನ್ ಮಾಡ್ತಾರ ಅಂದ್ರೆ ತಗೊಳಕತ್ತಾರ. ಆ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅವ್ರಿಗೆ ಮುಟ್ಟಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ನಾವು ಯಾವ ಕಾರ್ಯಕ್ರಮ ತಂದೇವೆ ಅಂದ್ರೆ ಡಿಜಿಟಲ್ ಇಂಡಿಯಾ ಅನ್ನುವಂತ ಕಾರ್ಯಕ್ರಮವನ್ನ ತಂದೇವೆ. ಓಕೆ, ಎಸ್ ಸರ್. ಈ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀರಿ ನೋಡ್ರಿ, ಸುರಕ್ಷಿತ ಮತ್ತು ಸ್ಥಿರ ಡಿಜಿಟಲ್ ಮೂಲಸೌಕರ್ಯಗಳ ಅಭಿವೃದ್ಧಿ ಪಡಿಸೋದು. ಅಂದ್ರೆ ಸುರಕ್ಷಿತವಾಗಿ ಏನಪ್ಪಾ ಅಂತಂದ್ರೆ ಮೂಲಭೂತ ಅಂಶಗಳನ್ನ ಇಟ್ಕೊಂಡು ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಜನರಿಗೆ ಏನ್ ಮಾಡಪ್ಪ ಅಂದ್ರೆ ತಿಳುವಳಿಕೆಯನ್ನ ಹೇಳಿಕೊಡ್ಬೇಕು. ಅದಕ್ಕೆ ಹೇಳ್ತೀವಿ ನಾವು ಸುರಕ್ಷಿತ ಮತ್ತು ಸ್ಥಿರ ಡಿಜಿಟಲ್ ಮೂಲ ಸೌಕರ್ಯಗಳ ಅಭಿವೃದ್ಧಿ. ಅಂದ್ರೆ ಸ್ಥಿರವಾಗಿ ಏನ್ ಮಾಡ್ಬೇಕಂದ್ರೆ ಇಷ್ಟು ಬಂದತಿ, ಇಷ್ಟಿಲ್ಲ, ಈ ತರ ಮಾಡಾಕತ್ತೇವೆ ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಜನರ ಕೂಟ ನಾವು ಒಡನಾಟವನ್ನ ಇಟ್ಕೊಂಡು ಅವ್ರಿಗೆ ಆ ಸ್ಕಿಲ್ ಅನ್ನ ಮುಟ್ಟಿಸ್ಬೇಕು. ಫಸ್ಟ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ ಸರ್ಕಾರಿ ಸೇವೆಗಳನ್ನು, ಅದೇ ಹೇಳಿದ್ದೆ ನಾನು, ಡಿಜಿಟಲ್ ರೂಪದಲ್ಲಿ ತಲುಪಿಸುವುದು. ಎಂತಾವ್ರಿ ಸರ್ಕಾರಿ ಸೇವೆಗಳನ್ನ ನೋಡ್ರಿ, ಇವತ್ತು ನರೇಗಾ ಯೋಜನೆದೊಳಗೆ ನಾವು ಇಂತಿಷ್ಟು ಏನಪ್ಪಾ ಅಂತಂದ್ರೆ ಕೆಲಸಗಳನ್ನ ಕೊಡ್ತೇವೆ. ಆ ಕೆಲಸಗಳನ್ನ ಹೆಂಗ್ ಕೊಡ್ಬೇಕು, ಅಲ್ಲಿಂದ ಸರ್ಕಾರದಿಂದ ತಾಲೂಕು, ಜಿಲ್ಲೆ, ತಾಲೂಕು ಮತ್ತು ಪಂಚಾಯತಿ ಈ ತರ ಬರ್ತಾವ. ಬಂದಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪಂಚಾಯತಿ ಒಳಗೆ ಲೈಸೆನ್ಸ್ ಈ ತರ ಎಲ್ಲ ಏನ್ ಮಾಡ್ತಾರ ಅಂದ್ರೆ ತಗೊಂಡಿರ್ತಾರ. ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಮಧ್ಯವರ್ತಿಗಳು ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ಅಮೌಂಟ್ ಅನ್ನ ಏನ್ ಮಾಡ್ತಾರ ಅಂತ ತೋರ್ತಾರ. ಅದಕ್ಕೆ ಈ ಒಂದು ಇಂಡಿಯಾದಲ್ಲಿ ಅದಕ್ಕೆ ಹೇಳ್ತೀನಿ ನಾನು, 3 ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ ಸರ್ಕಾರಿ ಸೇವೆಗಳನ್ನ ಏನಪ್ಪಾ ಡಿಜಿಟಲ್ ರೂಪದಲ್ಲಿ ಹೋಗಿ ತಲುಪಿಸೋದು. ಹೌದಲ್ರಿ? ಇವತ್ತು ಅವ್ರು ರೊಕ್ಕ ಬಿಡುಗಡೆ ಆತಂದ್ರೆ ಡೈರೆಕ್ಟ್ ಬಂದು ಅವ್ರಿಗೆ ಮುಟ್ಟಬೇಕು. ಸರ್ಕಾರದಿಂದ ಏನಾದ್ರು ಬಿಡುಗಡೆ ಆಗ್ಬೇಕಂದ್ರೆ ಎಂಪ್ಲಾಯರ್ಸ್ಗೆ ಡೈರೆಕ್ಟ್ ಬಂದು ಅವ್ರಿಗೆ ಮುಟ್ಟಬೇಕು. ಹೌದಲ್ರಿ? ಇದು ಒಂದು. ಇನ್ನ ಸಾರ್ವತ್ರಿಕ ಡಿಜಿಟಲ್ ಸಂಸ್ಕೃತಿ ಅಂತಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಡಿಜಿಟಲ್ ಆಧಾರಿತವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗಬೇಕು. ಓಕೆ, ಎಸ್. ಈ ಡಿಜಿಟಲ್ ಇಂಡಿಯಾದೊಳಗ 2 ಟೈಪ್ ಬರ್ತಾವು. ಒಂದು ಇ ಆಡಳಿತ, ಇನ್ನೊಂದು ಇ ವಾಣಿಜ್ಯ ಅಂತ ಕರಿತೀವಿ ನಾವು. ಸರ್, ಇ ಗವರ್ನೆನ್ಸ್ ಅಂತ ಕರಿತೀವಿ, ಇ ಕಾಮರ್ಸ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹಾಗಂದ್ರೆ ಸರ್ ಇ ಅಂದ್ರೆ ಏನ್ರಿ ಅಂತ ಕೇಳಿದಾಗ, ಇ ಅಂದ್ರೆ ಏನ್ರಿ ಅಂತಂದ್ರೆ ಇ ಗವರ್ನೆನ್ಸ್ ಅಂದ್ರೆ ಈ ಆಡಳಿತದೊಳಗ ಏನಾದರೂ ಈ ಆಡಳಿತದೊಳಗ
ಬಹಳಷ್ಟು ಯೋಜನೆಗಳು ಬರ್ತಾವೆ, ಹೌದಲ್ರಿ? ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಹೌದಲ್ರಿ? ಮೇಕ್ ಇನ್ ಇಂಡಿಯಾ, ಇಂತಹ ಯೋಜನೆಗಳು ಬಂದಾಗ ಈ ಯೋಜನೆಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಜನರಿಗೆ ತಿಳಿಸುವುದರ ಮೂಲಕ ಜನರಿಗೆ ಏನ್ ಮಾಡ್ಬೇಕಂತಂದ್ರೆ ತಿಳಿಸ್ಬೇಕು, ಅವುಗಳ ಸದುಪಯೋಗವನ್ನ ಪಡಿಸ್ಕೋಬೇಕು. ಆ ಒಂದು ಕಾರ್ಯಕ್ರಮದೊಳಗೆ ಏನ್ ಮಾಡ್ತಾವ ಅಂದ್ರೆ ಬರ್ತಾವ. ಸರ್, ಈ ಆಡಳಿತದೊಳಗೆ ನಾವೇನ್ ಮಾಡ್ತೇವೆ ಅಂದ್ರೆ 5 ಟೈಪ್ಸ್ ನೋಡ್ತೀವಿ. ಈ ಆಡಳಿತದ ಪ್ರಮುಖ ಪ್ರಕಾರಗಳು ಏನ್ ನೋಡ್ತೇವ್ರಿ ಅಂದ್ರೆ 5 ಟೈಪ್ಸ್ ನೋಡ್ತೇವೆ. ಅದ್ರೊಳಗೆ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸರ್ಕಾರದಿಂದ ನಾಗರಿಕರಿಗೆ. ಏನ್ರಿ? ಸರ್ಕಾರದಿಂದ ನಾಗರಿಕ ಅಂದ್ರೆ ಗೌರ್ಮೆಂಟ್ ಟು ಸಿಟಿಜನ್ಸ್, ಅಂದ್ರೆ ಗೌರ್ಮೆಂಟ್ ದಿಂದ ನಾಗರಿಕರಿಗೆ ತಲುಪುವಂತಹ ಯೋಜನೆಗಳು. ನೆಕ್ಸ್ಟ್ ಸರ್ಕಾರದಿಂದ ವ್ಯವಹಾರಕ್ಕೆ ಅಂತ ನೋಡ್ತೀವಿ ನಾವು. ಈ ಸರ್ಕಾರದಿಂದ ವ್ಯವಹಾರಕ್ಕೆ ಅಂದ್ರೆ ಗೌರ್ಮೆಂಟ್ ಟು ಬಿಸ್ನೆಸ್ ಮ್ಯಾನ್ಗೆ, ಅಂದ್ರೆ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನೇನು ಸರ್ಕಾರದಿಂದ ಸಿಗ್ತಾವ. ನೆಕ್ಸ್ಟ್ ಸರ್ಕಾರದಿಂದ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ, ಅಂದ್ರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಂದ್ರೆ ಮ್ಯಾಲ ಸೆಂಟ್ರಲ್ ಗೌರ್ಮೆಂಟ್, ಕೆಳಗೆ ಸ್ಟೇಟ್ ಗೌರ್ಮೆಂಟ್ ಇರ್ತಾವಲ್ಲ, ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಯಾವ ತರ ಸೌಲಭ್ಯಗಳು ಸಿಗ್ತಾವ. ನೆಕ್ಸ್ಟ್ ಸರ್ಕಾರದಿಂದ ಉದ್ಯೋಗಗಳಿಗೆ ಅಂತ ನೋಡ್ತೀವಿ ನಾವು. ಅಂದ್ರೆ ಎಂಪ್ಲಾಯರ್ಸ್, ಕೆಲಸ ಮಾಡುವವರಿಗೆ, ಗೌರ್ಮೆಂಟ್ ಟು ಎಂಪ್ಲಾಯರ್ಸ್, ಇವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನು. ನೆಕ್ಸ್ಟ್ ಸರ್ಕಾರದಿಂದ ಲಾಭರಹಿತ ಸಂಸ್ಥೆಗೆ, ಅಂದ್ರೆ ಗೌರ್ಮೆಂಟ್ ಟು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಇವ್ರಿಗೆ ಯಾವ ತರ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾವ ಅನ್ನೋದನ್ನ 1 by 1 ನೋಡ್ಕೊಂತ ಹೋಗೋಣ. ಓಕೆ, ಎಸ್. ಇನ್ ಫಸ್ಟ್ ಒನ್ ಯಾವಪ್ಪ ಅಂದ್ರೆ ಸರ್ಕಾರದಿಂದ ಸರ್ಕಾರಕ್ಕೆ ಅಥವಾ ಸರ್ಕಾರದಿಂದ ನಾಗರಿಕರಿಗೆ ನೋಡೋಣ. ಏನ್ರಿ? ಸರ್ಕಾರದಿಂದ ನಾಗರಿಕರಿಗೆ ನೋಡೋಣ. ಸರ್ಕಾರದಿಂದ ನಾಗರಿಕರಿಗೆ ನೋಡ್ರಿ, ಫಸ್ಟ್ ಒನ್ ಏನ್ ನೋಡ್ರಿ, mygovernment.in ಅಂತಂದು ಇದೊಂದು ಪೋರ್ಟಲ್. ಇದು ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತೈತಿ. ಈ ಪೋರ್ಟಲ್ ಮುಖಾಂತರ ನಿಮಗೇನಾದರೂ ಈಗ ಆಡಳಿತದಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಥವಾ ನಿಮ್ಮ ಅಭಿಪ್ರಾಯವೇನು ಅದನ್ನು ಹಂಚಿಕೊಳ್ಳುವುದು, ಎದರ ಮುಖಾಂತರ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಈ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಪ ಅಂದ್ರೆ ಗೌರ್ಮೆಂಟ್ ಟು ಸಿಟಿಜನ್ಸ್ ಅಡಿಯಲ್ಲಿ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ ಈ mygovernment.in ಅನ್ನುವಂತಹ ಒಂದು ಪೋರ್ಟಲ್ ಅನ್ನ ತಂದೇವಿ. ಇದೇನಪ್ಪಾ ಅಂತಂದ್ರೆ ಇದ್ರ ಉದ್ದೇಶ ಏನ್ರಿ ಸರ್ ಅಂತಂದ್ರೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಅನಿಸಿಕೆಗಳನ್ನು ಎದ್ರ ಬಗ್ಗೆ, ಗೌರ್ಮೆಂಟ್ ಬಗ್ಗೆ ಅಥವಾ ಗೌರ್ಮೆಂಟ್ ಕೊಡುವಂತಹ ಸೌಲಭ್ಯಗಳ ಬಗ್ಗೆ, ಹೌದಲ್ರಿ? ಇದ್ರ ಅಥವಾ ಏನಾದರೂ ಗೌರ್ಮೆಂಟ್ ಈ ತರ ಮಾಡೋದು ತಪ್ಪಾಗತೈತಿ ಇದ್ರ ಬಗ್ಗೆ, ಹೌದಲ್ರಿ? ಈಗೆಲ್ಲ ಬಹಳಷ್ಟು ಕೃತ್ಯಗಳು ನಡೆಯಕತ್ತವ ಈಗಿನ ಟೈಮ್ ಒಳಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅದ್ರ ಬಗ್ಗೆ ನೀವೇನಪ್ಪಾ ಅಂದ್ರೆ ಅಭಿಪ್ರಾಯವನ್ನ ಹಂಚಿಕೊಳ್ಳಲು, ಆಡಳಿತದ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳಲು ನಾವೇನ್ ಮಾಡಿಯಪ್ಪ ಅಂದ್ರೆ ಈ ಪೋರ್ಟಲ್ ಅನ್ನ ತಂದೆ. ಯಾವ್ದು ಅಂದ್ರೆ mygovernment.in ಅನ್ನುವಂತಹದ್ದು ಅಭಿಪ್ರಾಯವನ್ನ ಹಂಚಿಕೊಳ್ಳಲು. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ಇವತ್ತೊಬ್ಬ ರಾಜಕಾರಣಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಿರ್ಬೋದು, ಅವರು ನೇರವಾಗಿ ಜನರಿಂದ ಆಯ್ಕೆ ಹೊಂದಿರ್ತಾರೆ, ಹೌದಲ್ರಿ? ಜನರಿಂದ ಆಯ್ಕೆ ಹೋಗ್ಯಾರ ಅಂತಂದ್ರೆ ಜನರ ಅನಿಸಿಕೆಗಳನ್ನು ಅವ್ರೇನ್ ಮಾಡ್ಬೇಕಂದ್ರೆ ಕಲೆಕ್ಟ್ ಮಾಡ್ಬೇಕು. ಆ ಕಲೆಕ್ಟ್ ಮಾಡೋದು ಈಗ ಎಲ್ಲಾ ಒಂದು MLA ಗೆ MP ಗೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ರ ಅಂತಂದ್ರೆ ಈ ಡಿಜಿಟಲ್ ಇಂಡಿಯಾ ಅಂಡರ್ ಒಳಗೆ ಗೌರ್ಮೆಂಟ್ ಟು ನಾಗರಿಕರಿಗೆ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯ ಒಳಗೆ ನಾವೇನ್ ಮಾಡಿವಪ್ಪ ಅಂತಂದ್ರೆ mygovernment.in ಅನ್ನುವಂತಹದ ಒಂದು ಪೋರ್ಟಲ್ ಕೊಟ್ಟಿವಿ. ಈ ಪೋರ್ಟಲ್ ಒಳಗೆ ನಿಮಗೆ ಬೇಕಾಗಿರ್ತಕ್ಕಂಥ ಅನಿಸಿಕೆಗಳು, ಸರ್ ಹೌದು ಇದು ತಪ್ಪು, ಈ ರಾಜಕಾರಣದಲ್ಲಿ ಇದಾಗಬಾರ್ದು, ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಕಮೆಂಟ್ ಮಾಡುವುದರ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಹಂಚಿಕೊಳ್ಳಬೇಕು. ಯಾಕಂದ್ರೆ ಸಮಾಜದ ಎಲ್ಲಾ ನಾಗರಿಕತೆಯಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಉದ್ಧಾರ ಆಗ್ಬೇಕು, ಹೌದಲ್ರಿ? ಅದಕ್ಕ ಒಂದು ಮಾತು ಹೇಳ್ತಾರ, ಏನಪ್ಪಾ ಅಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಆಗಿರ್ಬೋದು ಎಲ್ಲಾರು ಅವ್ರ ಅನಿಸಿಕೆಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಕೇಳಬೇಕು. ಆದ್ರೆ MLA ಲಕ್ಷಾಂತರ ಜನ ಇರ್ತಾರ, ಅಂದ್ರೆ MLA ಅಂಡರ್ ಒಳಗೆ ಲಕ್ಷಾಂತರ ಜನ ಗ್ರಾಹಕರು ಇರ್ತಾರ, ಎಲ್ಲಾರ್ದು ಕೇಳ್ಕೊಂತ ಬರಂಗಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಕಲಿತವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳೋದು ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿವಪ್ಪ ಅಂದ್ರೆ mygovernment.in ಅನ್ನುವಂತಹ ಒಂದು ಪೋರ್ಟಲ್ ಅನ್ನ ಕೊಟ್ಟೇವಿ. ಈ ಪೋರ್ಟಲ್ ಮುಖಾಂತರ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮಗೆ ಅನಿಸಿರ್ತಕ್ಕಂತಹ ಅಭಿಪ್ರಾಯಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತಿಳಿಸ್ಬೋದು. ಅರ್ಥ ಆದ್ನ ಹೇಳಕತ್ತಿತ್ತು? ಎಸ್. ಇನ್ನು ನೆಕ್ಸ್ಟ್ ಸ್ವಚ್ಛ ಭಾರತ್ ಮಿಷನ್ ಮೊಬೈಲ್ ಆ್ಯಪ್ ಅಂತಂದು ಇವತ್ತು ನೋಡಿ ಪ್ಲೇಸ್ಟೋರ್ ನಾಗ ಹೋಗಿ ಸ್ವಚ್ಛ ಭಾರತ್ ಮಿಷನ್ ಅಂತ ಹೊಡೆದ್ರೆ ಆ್ಯಪ್ ಬರುತ್ತೆ. ಈ ಆ್ಯಪ್ ಉದ್ದೇಶ ಏನ್ರಿ ಅಂತಂದ್ರೆ ದೇಶ ಏನಾಗಬೇಕು ಅಂದ್ರೆ ಸ್ವಚ್ಛದಿಂದ ಇರಬೇಕು, ಹೌದಲ್ರಿ? ದೇಶ ಸ್ವಚ್ಛ ಇತ್ತು ಅಂತಂದ್ರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಯಾವ ತರ ಸ್ವಚ್ಛ ಇಟ್ಕೋಬೇಕು ಅಥವಾ ನಾವು ಮನಿ ಆಗಿರ್ಬೋದು ಅಥವಾ ನಮ್ಮ ವರಾಂಡಗಳಾಗಿರ್ಬೋದು ಹೆಂಗ್ ಸ್ವಚ್ಛ ಇಟ್ಕೋಬೇಕು, ಯಾವ ತರ ಏನನ್ನೋದ್ರ ಬಗ್ಗೆ ಈ ಆಪ್ ನೊಳಗೆ ನಮ್ಗೆ ಎಲ್ಲಾ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಜಗತ್ತಿನೊಳಗೆ ನಾವೆಲ್ಲ ಸ್ವಚ್ಛ ಭಾರತ ದಿನ ಅಂತಂದು ಅವಾಗೆಲ್ಲ ಹಿಂದೆ ಮಾಡಿದ್ವಿ. ಅಕ್ಟೋಬರ್ 2 ಸ್ವಚ್ಛ ಭಾರತ ದಿನ ಅಂತ ಮಾಡ್ತೇವಿ, ಹೌದಲ್ರಿ? ಆ ಒಂದು ಉದ್ದೇಶಕ್ಕಾಗಿ ಈ ಆಪ್ ಅನ್ನ ಕೊಟ್ಟಿದ್ದು ಎದಕ್ಕಪ್ಪ ಅಂತಂದ್ರೆ ಯಾವುದೇ ಪ್ರತಿಯೊಬ್ಬ ಮನುಷ್ಯ ಭಾರತದಲ್ಲಿ ಜನಿಸ್ಯಾನ ಅಂತಂದ್ರೆ ಅವನ್ನ ಬಂದಿರ್ತಕ್ಕಂಥದ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಚ್ಛತೆಯನ್ನ ಇಟ್ಕೋಬೇಕು. ಸ್ವಚ್ಛತೆಯನ್ನ ಇಟ್ಕೊಂಡ್ರೆ ಪರಿಸರ ಚಲೋ ಇರುತ್ತೆ,
ಇರ್ತೈತಿ. ಪರಿಸರ ಚಲೋ ಅಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡಬಹುದು. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿವಿ ಅಂದ್ರೆ ಸ್ವಚ್ಛ ಭಾರತ ಮಿಷನ್ ಆಪ್ ಅನ್ನ ಏನ್ ಮಾಡಿವಿ ಅಂದ್ರೆ ಡಿಜಿಟಲ್ ಇಂಡಿಯಾ ಮುಖಾಂತರ ಗವರ್ಮೆಂಟ್ ಟು ಸಿಟಿಜನ್ಸ್ ಅಂದ್ರೆ ನಾಗರಿಕರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿವಿ ಅಂತಂದ್ರೆ ಮಾಡಿ. ಎಸ್, ನೆಕ್ಸ್ಟ್ ಈ ಆಸ್ಪತ್ರೆ ಸೇವೆ ಅಂತ ಕರಿತೀವಿ ನಾವು. ಸರ್ ಈ ಆಸ್ಪತ್ರೆ ಹಾಸ್ಪಿಟಲ್ ಅಂತ ಕರಿತೀವಿ. ಈಗ ನೋಡ್ರಿ, ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋದ್ವಿ ಅಂತ ತಿಳ್ಕೊರಿ, ನಾವು ಆ ಹಾಸ್ಪಿಟಲ್ ಬಗ್ಗೆ ನಮಗೆ ಮಾಹಿತಿ ಇರಂಗಿಲ್ಲ. ನೀವು ಏನಾದರೂ ಸೋಷಿಯಲ್ ಮೀಡಿಯಾದೊಳಗೆ ಅಥವಾ ನಿಮ್ಮ ಗೂಗಲ್ ಒಳಗೆ ಈ ಆಸ್ಪತ್ರೆ ಅಂತ ಹೊಡೆದ್ರಿ ಅಂತಂದ್ರೆ ಆ ಆಸ್ಪತ್ರೆಯನ್ನ ಚೂಸ್ ಮಾಡಿದ್ರಿ ಅಂತ ತಿಳ್ಕೊರಿ, ಆ ಆಸ್ಪತ್ರೆಯಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಒಂದಷ್ಟು ಸೌಲಭ್ಯಗಳೇನು, ಅಥವಾ ಅಲ್ಲಿ BPL ಕಾರ್ಡ್ ನಡೀತೈತೆ ಇಲ್ಲೋ, ಅಥವಾ ಅಲ್ಲಿ ECG ಈ ತರ ಆಕ್ಸಿಜನ್ ಪ್ರೊವೈಡಿಂಗ್ ಐತೋ ಇಲ್ಲೋ, ಅದ್ರ ಬಗ್ಗೆ ತಿಳ್ಕೊಳಾಕ ಈಗ ನೋಡ್ರಿ, ಅದ ಏನಾರ ನಾವು ಡಿಜಿಟಲ್ ಇಂಡಿಯಾದೊಳಗೆ ಈ ಪ್ರೋಗ್ರಾಮ್ ತರಲಿಲ್ಲ ಅಂತಂದ್ರೆ ನೋಡ್ರಿ, ನಮ್ಗೆ ಏನಾದ್ರೂ ಒಬ್ರು ಆರಾಮಿಲ್ಲ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗಿ ಹೊಳೆ ಬರೋಳಿಗೆ ಅಂತಂದ್ರೆ ಬಹಳಷ್ಟು ಟೈಮ್ ಹಿಡಿತಿತ್ತು, ಹೌದಲ್ರಿ? ಇವತ್ತು ಗೂಗಲ್ ಒಳಗೆ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಈ ಆಸ್ಪತ್ರೆ ಸೇವೆ ಅಂತಂದ್ರೆ ಆಸ್ಪತ್ರೆ ಹೊಡೆದ್ಬಿಟ್ವಿ ಅಂತಂದ್ರೆ ಆಸ್ಪತ್ರೆದಲ್ಲಿ ಯಾವ್ಯಾವ ತರ ಸೌಲಭ್ಯಗಳು ಅದಾವು ಅನ್ನೋದ್ರ ಬಗ್ಗೆ ಏನ್ ಮಾಡ್ಕೊಡ್ತೈತೆ ಅಂದ್ರೆ ತಿಳಿಸ್ಕೊಡ್ತೈತಿ, ಹೌದಲ್ರಿ? ಯಾವ ತರ ಸೌಲಭ್ಯಗಳದವು, ಏನ್ ಸೌಲಭ್ಯಗಳದವು, ನಾವು ಹೋದ್ರೆ ತಗೊಂತಾರ ಇಲ್ಲೋ, ಯಾವ ಡಾಕ್ಟರ್ ಅದಾರ, ಸ್ಪೆಷಲಿಸ್ಟ್ ಡಾಕ್ಟರ್ ಎಷ್ಟು ಅದಾರ, ಇದರಿಂದ ನಮ್ಗೇನ್ ಅನುಕೂಲ ಐತಿ, ಬೆಡ್ ಖಾಲಿ ಅದಾವೋ ಇಲ್ಲೋ, ಅಥವಾ ಶುಲ್ಕ ಪಾವತಿಯನ್ನ ಮಾಡಬಹುದೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಆಸ್ಪತ್ರೆ ಸೇವೆ, ಹೌದಲ್ರಿ? ಈ ಆಸ್ಪತ್ರೆ ಸೇವೆ ಒಳಗ ನೋಡ್ಬೋದು. ನೆಕ್ಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್, ಯಾವ್ದಪ್ಪ ಅಂದ್ರೆ ಡಿಜಿಟಲ್ ಹಾಜರಾತಿ ಅಂತ ಕರಿತೀವಿ ನಾವು. ಸರ್ ಏನ್ರಿ ಇದು ಡಿಜಿಟಲ್ ಹಾಜರಾತಿ ಅಂತಂದ್ರೆ ನೋಡ್ರಿ, ನೀವು ಯಾವುದೋ ಒಂದು ಸೆಕ್ಷನ್ ಒಳಗೆ ಹೋದ್ರೆ ಈಗ ಡಿಜಿಟಲ್ ಹಾಜರಾತಿ ಇಟ್ಟಾರ. ಯಾಕಂದ್ರೆ ನೀವು ಗೌರ್ಮೆಂಟ್ ಕೆಲಸ ಮಾಡಕತ್ತೀರಿ ಅಂತ ತಿಳ್ಕೋರಿ, ಗೌರ್ಮೆಂಟ್ ಕೆಲಸ ಮಾಡಕತ್ತೀವಿ ಅಂತಂದ್ರೆ ಏನಾಗತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಶಿಕ್ಷಣ ಕ್ಷೇತ್ರದೊಳಗೆ ಆಗಿರ್ಬೋದು, ಟೈಮ್ಗೆ ಕರೆಕ್ಟ್ ಬರಂಗಿಲ್ಲ ಅಥವಾ ಅಲ್ಲಿ ಇರಂಗಿಲ್ಲ. ಸುಮ್ಮನೆ ಏನ್ ಮಾಡ್ತಾರಪ್ಪ ಅಂದ್ರೆ ಸುಮ್ಮನೆ ಏನ್ ಮಾಡೋದು, ಯಾವಾಗಾರ ಬರೋದು ಯಾವಾಗಾರ ಹೋಗೋದು, ಈ ತರ ಏನ್ ಮಾಡಕತ್ತಾರ ಅಂದ್ರೆ ಮಾಡಕತ್ತಾರ. ಇದರಿಂದ ಏನಾಗತ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಕತಿ ತೊಂದರೆ ಆಗತ್ತೆ. ಯಾಕಂದ್ರೆ ಒಂದು ಹುಡುಗ ಡೌಟ್ ಕೇಳೋದಿರ್ತತಿ, ಈತ ಮನೆಗೆ ಹೋಗ್ತಾನೆ ಟೀಚರ್ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸಂದರ್ಭದಲ್ಲಿ ಅಥವಾ ಬಿಡುವಂತಹ ಸಂದರ್ಭದಲ್ಲಿ ಏನ್ ಮಾಡಪ್ಪ ಅಂದ್ರೆ ಡೌಟ್ ಕ್ಲಿಯರ್ ಮಾಡೋದಾಗಂಗಿಲ್ಲ. ಸುಮ್ಮನೆ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗೋದು ಬರೋದು ಆ ತರ ಮಾಡ್ತಿತ್ತು ಅಂತಂದ್ರೆ ಈ ತರ ಯಾವುದೇ ಸೆಕ್ಟರ್ ಒಳಗೂ ಏನ್ ಮಾಡ್ತಾರಪ್ಪ ಅಂದ್ರೆ ತಿಳಿಸ್ಕೊಂಡ್ಬಿಡ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಡಿಜಿಟಲ್ ಹಾಜರಾತಿ ಮಾಡ್ತೀವಿ. ಪ್ರತಿಯೊಂದು ಸೆಕ್ಟರ್ ಒಳಗೂ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬೆಳಗ್ಗೆ ನೀ 10 ಗಂಟೆಗೆ ಬಂದಿ ಅಂತ ತಿಳ್ಕೊ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹಾಜರಾತಿಯನ್ನ ಹೇಳ್ಬೇಕು ಫಸ್ಟ್. ನೆಕ್ಸ್ಟ್ 1:15 ಊಟಕ್ಕೆ ಹೊಂಟಿ ಅಂತ ತಿಳ್ಕೊ, ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹಾಜರಾತಿ. ಲಾಸ್ಟ್ 5:15 ಕ್ಲಾಸ್ ಬಿಡ್ತು ಮನೆಗೆ ಹೊಂಟಿ ಅಂತ ತಿಳ್ಕೊ, ಅವಾಗ ಏನ್ ಮಾಡ್ಬೇಕಂದ್ರೆ ಹಾಜರಾತಿ ಹಾಕ್ಬೇಕು. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಯಾವುದೇ ಒಬ್ಬ ಶಿಕ್ಷಕ ಅಥವಾ ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಏನ್ ಮಾಡಕತ್ತಪ್ಪ ಅಂದ್ರೆ ಸರ್ಕಾರದೊಳಗೆ ತನ್ನ ಕೆಲಸವನ್ನ ಸಂಪೂರ್ಣವಾಗಿ ಸ್ವವಿವರವಾಗಿ ಪಾರದರ್ಶಕತೆಯಿಂದ ಮಾಡಕತ್ತಾನ ಅಂತ ಅರ್ಥ, ಹೌದಲ್ರಿ? ಈಗ ಹೆಂಗಾಗಿಬಿಟ್ಟವ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳು ಏನಾಗಕತ್ತಾವ ಬಿಟ್ಟು ಬಂದ್ರೆ ಯಾವಾಗಾರ ಟೈಮ್ ಬರೋದು ಯಾವಾಗಾರ ಹೋಗೋದು. ಅಥವಾ ನೀವು ಗೌರ್ಮೆಂಟ್ ತಗೋರಿ, ಯಾವುದೇ ಖಾಸಗಿ ಸ್ಕೂಲ್ ಕಡ್ರಿ, ನೋಡ್ರಿ ಎಲ್ಲಾ ಖಾಸಗಿ ಶಾಲೆಯಲ್ಲಿಯೂ ಕೂಡ ಈಗ ಏನ್ ಮಾಡ್ರಪ್ಪ ಅಂದ್ರೆ ಈ ಡಿಜಿಟಲ್ ಹಾಜರಾತಿಯನ್ನ ಕಡ್ಡಾಯ ಮಾಡ್ರ. ಬಯೋಮೆಟ್ರಿಕ್ ಅಂತ ಕರಿತೀವಿ ನಾವು. ಈ ಬಯೋಮೆಟ್ರಿಕ್ ಹಾಕಿದ ಮೇಲೆ ಆತ ಬಂದಾನ ಆತ ಕೆಲಸ ಮಾಡ್ಯಾನ ಅಂತ ನಾವೇನ್ ಮಾಡ್ಕೊಂತೀವಿ ಅಂದ್ರೆ ತಿಳಿತೀವಿ. ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಮೌಂಟ್ ಅನ್ನ ಅವ್ರಿಗೆ ಮುಟ್ಟಿಸ್ತೀವಿ. ಏನ್ರಿ, ಅದರ ಆಧಾರದ ಮೇಲೆ ಅಮೌಂಟ್ ಅನ್ನ ಮುಟ್ಟಿಸ್ತೀವಿ. ಇಲ್ಲಾಂದ್ರಿ ಯಾವಾಗಾರ ಬರೋದು ಯಾವಾಗಾರ ಹೋಗೋದು, ಮತ್ತು ಏನ್ ಮಾಡಪ್ಪ ಅಂದ್ರೆ ಪ್ರತಿ ತಿಂಗಳು 30,000 ರೂಪಾಯಿ ಪಗಾರ ತಗೊಳ್ಳೋದು, ಹೌದಲ್ರಿ? ಹಿಂಗ ಆಗುವುದರಿಂದ ಆ ಮನುಷ್ಯ ಕರೆಕ್ಟ್ ಹಾಜರಿ, ಅಥವಾ ನಾನು 1:15 ಆತ ಹಾಕಿಲ್ಲ ಅಥವಾ 5:15 ಹಾಕಿಲ್ಲ ಅಂತಂದ್ರೆ ಆ ದಿನದ ಎಷ್ಟು ಅಮೌಂಟ್ ಕಟ್ ಆಗ್ಬೇಕು ನೋಡಿ ಅಷ್ಟು ಕಟ್ ಮಾಡ್ತಾರೆ, ಹೌದಲ್ರಿ? ಅವಾಗ ಶಿಕ್ಷಕರಾಗಿರ್ಬೋದು, ಯಾವುದೇ ಸೆಕ್ಟರ್ ಒಳಗೆ ನೋಡ್ರಿ, ಎಲ್ಲಾ ಸೆಕ್ಟರ್ ಒಳಗೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಲಸ ಮಾಡ್ತಾರ. ಕೆಲಸ ಮಾಡಿದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಅವ್ರಿಗೊಂದು ಪಾರದರ್ಶಕತೆ ಬರ್ತೈತಿ. ಇಲ್ಲಾಂದ್ರೆ ಏನ್ ಮಾಡ್ತಾರ, ಡಿಜಿಟಲ್ ಹಾಜರಾತಿ ಇರ್ಲಿಲ್ಲ ಅಂತಂದ್ರೆ ಯಾವಾಗಾರ ಬರೋದು ಯಾವಾಗಾರ ಬರೋದು. ಆ ಒಂದು ಉದ್ದೇಶಕ್ಕಾಗಿ ನಾಗರಿಕರಿಗೆ ಏನ್ ಮಾಡ್ರಪ್ಪ ಅಂದ್ರೆ ಡಿಜಿಟಲ್ ಹಾಜರಾತಿಯನ್ನ ತಂದಾರ. ಅರ್ಥ ನಾ ಹೇಳಕತ್ತಿದ್ದು ಏನ್ರಿ, ಡಿಜಿಟಲ್ ಹಾಜರಾತಿಯನ್ನ ಏನ್ ಮಾಡ್ರ ಅಂತಂದ್ರೆ ತಂದಾರ. ಎಸ್, ಇನ್ನ ಶಿಕ್ಷಣ ಕ್ಷೇತ್ರದೊಳಗೆ ನೋಡಿದ್ರಿ ಸರ್ ನಾವು ಏನ್ರಿ, ಶಿಕ್ಷಣ ಕ್ಷೇತ್ರದೊಳಗೆ ನೋಡಿದ್ರೆ ನೋಡ್ರಿ ನಿಮ್ಗೆ ಇಲ್ಲೇ ಹೇಳ್ಬಿಡ್ತೇನೆ, ಶಾಗುನ್ ಅನ್ನುವಂಥದ್ದು. ಏನ್ರಿ ಸರ್ ಶಾಗುನ್ ಅಂತಂದ್ರೆ, ಶಾ ಅಂತಂದ್ರೆ ಶಾಲೆ, ಶಾ ಅಂತಂದ್ರೆ ಏನ್ರಿ ಶಾಲೆ, ಶಾ ಅಂತಂದ್ರೆ ಏನ್ರಿ ಶಾಲೆ. ಗುಣ GUN, ಗುಣ ಅಂತಂದ್ರೆ ಏನಪ್ಪಾ ಅಂದ್ರೆ ಗುಣಮಟ್ಟ. ಶಾ ಅಂತಂದ್ರೆ ಶಾಲೆ, ಗುಣ ಅಂತಂದ್ರೆ ಗುಣಮಟ್ಟ ಅಂತ ಕರಿತೀವಿ ನಾವು. ಶಾ ಅಂತಂದ್ರೆ ಶಾಲೆ, ಗುಣ ಅಂತಂದ್ರೆ ಗುಣಮಟ್ಟ ಅಂತ ಕರಿತೀವಿ. ನೋಡ್ರಿ, ಒಂದು ಶಾಲೆಯ ಗುಣಮಟ್ಟ ಚಲೋ ಅಂತಂದ್ರೆ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ಪರಿಸರ ಚಲೋ ಇರ್ತೈತಿ,
ಹೌದಲ್ರಿ? ಒಂದು ಗುಣಮಟ್ಟತೆ ಇರ್ಬೇಕು. ಅಂದ್ರೆ ಅವರ ಪರಿಸರವನ್ನ ಕಲ್ಪಿಸಿಕೊಡಾಕ ಶಾಲೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ತರಬೇಕು. ಅದಕ್ಕೆ ನಾವೇನ್ ಮಾಡ್ಯಪ್ಪ ಅಂದ್ರೆ ಮಾನವ ಅಭಿವೃದ್ಧಿ ಮತ್ತು ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡ್ಯಪ್ಪ ಅಂತಂದ್ರೆ ಈ ಶಾಗುನ್ ಅನ್ನುವಂತಹ ಒಂದು ಯೋಜನೆ ತಂದೇವಿ. ಇದ್ರ ಉದ್ದೇಶ ಏನ್ರಿ ಸರ್ ಅಂತಂದ್ರೆ ಹೆಸರು ಹೇಳ್ದಂಗ ಶಾಲೆಯ ಗುಣಮಟ್ಟವನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚಿಗೆ ಮಾಡ್ಬೇಕು. ಶಾಲೆಯ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಬರ್ತಾರೆ. ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಬಂದಾಗ ಬರುವ ದಿನಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮತ್ತ ಅವ್ರಿಗೆ ಸೈನ್ಸ್ ಈ ತರ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಗಳನ್ನ ತಗೊಂಡು ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಆಗಕ್ಕೆ ಏನಾಗತ್ತಂದ್ರೆ ಸಾಧ್ಯ ಆಗತ್ತೆ. ಹೌದಲ್ರಿ? ಈ ಒಂದು ಕಾಲದೊಳಗೆ ಏನ್ ಮಾಡಿಪ್ಪ ಅಂತಂದ್ರೆ ಶಾಲೆಯ ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಕ್ಕೆ ನಾವು ಶಾಗುನ್ ಅನ್ನುವಂತಹ ಯೋಜನೆಯನ್ನ ತಂದೇವೆ. ಓಕೆ, ಎಸ್, NROER ಅಂತ ಕರಿತೀವಿ ನಾವು, ನ್ಯಾಷನಲ್ ರೆಪೋಸಿಟರಿ ಆಫ್ ಓಪನ್ ಎಜುಕೇಶನ್ ರಿಸೋರ್ಸ್ ಅಂತ ಕರಿತೀವಿ ನಾವು. ಇದೊಂದು ಉಪಯೋಗ ಏನ್ರಿ ಸರ ಅಂತ ಕೇಳಿದಾಗ ನೋಡ್ರಿ, ಇವತ್ತು ಈ ಲೈಬ್ರರಿ ಆಗಿರ್ಬೋದು ಅಥವಾ ಯಾವುದೇ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಅವುಗಳನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಡಿಜಿಟಲ್ ಇಂಡಿಯಾ ಮುಖಾಂತರ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಕಲಿಬಹುದು. ಹೌದಲ್ರಿ? ಇವತ್ತು ಗೂಗಲ್ನೊಳಗೆ ನಮ್ಗೆ ಯಾವುದೇ ಏನು ಗೊತ್ತಾಗಲಿಲ್ಲ ಅಂದ್ರೂ ನಾವು ನೋಡ್ತೀವಿ. ಹೌದಲ್ರಿ? ಇವತ್ತು ಯಾವುದೋ ಒಂದು ವಿಷಯದೊಳಗೆ ಇವತ್ತು ನೋಡ್ರಿ ಅಮೆರಿಕದೊಳಗೆ ಏನಾಗೈತಿ ಅಂತಂದ್ರೆ ಇವತ್ತ ನೋಡ್ಬೋದು ನಾವು. ಹೌದಲ್ರಿ? ಅವೆಲ್ಲ ಏನ್ ಅಂತಂದ್ರೆ ನಮಗೆ ಇವತ್ತು ಸೋಷಿಯಲ್ ಮೀಡಿಯಾಗಳು ತಿಳ್ಸಾಕತ್ತಾವ. ಹೌದಲ್ರಿ? ಇದು ಏನಪ್ಪಾ ಅಂತಂದ್ರೆ NRO. ಇನ್ನು ನೆಕ್ಸ್ಟ್ ದೀಕ್ಷಾ ಅಂತ ಕರಿತೀವಿ ನಾವು. ಈ ಕೋವಿಡ್ ಪಂಡಮಿಕ್ನೊಳಗೆ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅಂತ. ಏನ್ರಿ ಸರ್ ದೀಕ್ಷಾ ಅಂತಂದ್ರೆ ನೋಡ್ರಿ, ಇವತ್ತ ಒಬ್ಬ ಸ್ಕೂಲಿಗೆ ನಿಂತಿರೋದು ಆ ಸ್ಕೂಲಿನಲ್ಲಿ ಇರ್ತಕ್ಕಂಥ ಟೀಚರ್ ಬಗ್ಗೆ. ಹೌದಲ್ರಿ? ಇವತ್ತು ನಮ್ದೊಂದು ಸ್ಕೂಲ್ ಐತ್ರಿ ಸರ್, ಎಲ್ಲ ಹುಡುಗರು ಬರವಲ್ರಿ. ಯಾಕಂದ್ರೆ ಟೀಚರ್ ಚಲೋ ಇಲ್ಲ, ಅದಕ್ಕೆ ಬರವಲ್ರು. ಹೌದಲ್ರಿ? ಆ ಒಂದು ಉದ್ದೇಶಕ್ಕಾಗಿ ಭಾರತ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ದೀಕ್ಷಾ ಅನ್ನುವಂತಹ ಆ್ಯಪ್ ಅನ್ನ ತಂದಾರ. ಸರ್ ಏನ್ರಿ ಇದು ದೀಕ್ಷಾ ಅಂತಂದ್ರೆ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರನ್ನ ಏನ್ ಮಾಡೋದಪ್ಪ ಅಂದ್ರೆ ಸಜ್ಜುಗೊಳಿಸಲು. ಅಂದ್ರೆ ಅವ್ರನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಸಜ್ಜುಗೊಳಿಸಲು. ಯಾವ ತರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹುಡುಗರನ್ನ ಯಾವ ತರ ಹುಡುಗರ ಪ್ರಾಬ್ಲಮ್ಗಳನ್ನ ಹೆಂಗ ಅಹವಾಲು ಮಾಡ್ಬೇಕು ಅಂತಂದು ಶಿಕ್ಷಕರ ಒಂದು ಸಜ್ಜುಗೊಳಿಸಲು ನಾವೇನ್ ಮಾಡ್ತೀವಪ್ಪ ಅಂದ್ರೆ ದೀಕ್ಷಾ ಅನ್ನುವಂತ ಆ್ಯಪ್ ಅನ್ನ ತಂದ್ವಿ. ಶಿಕ್ಷಕರನ್ನು ಸಜ್ಜುಗೊಳಿಸಲು ಎಂತ ತಂದಿರಿ ನಾವು? ದೀಕ್ಷಾ ಅನ್ನುವಂತ ಆ್ಯಪ್ ಅನ್ನ ತಂದ್ವಿ. ಯಾವ ಒಂದು ಸಚಿವಾಲಯ ಅಂತ ಕೇಳಿದ್ರೆ ಮಾನವ ಅಭಿವೃದ್ಧಿ ಸಚಿವಾಲಯದ ಅಂಡರ್ ಒಳಗೆ ನಾವೇನ್ ಮಾಡಿವಿ ಅಂತಂದ್ರೆ ತಂದ್ವಿ. ಯಾವ್ದ್ರಿ? ಈ ಒಂದು ದೀಕ್ಷಾ ಅನ್ನುವಂತ ಆ್ಯಪು ಯಾವಾಗ ಯಾವುದೇ ಒಂದು ಸ್ಕೂಲು ಕಾಲೇಜು ಆ ಟೀಚರ್ ಮೇಲೆ ಏನಾಗಿರ್ತದೆ ಅಂದ್ರೆ ಡಿಪೆಂಡ್ ಆಗಿರ್ತತಿ. ಆ ಟೀಚರ್ಗೆ ನಾವೇನ್ ಮಾಡಪ್ಪ ಅಂತಂದ್ರೆ ಈ ದೀಕ್ಷಾ ಅನ್ನುವಂತಹ ಆ್ಯಪ್ ಮುಖಾಂತರ ನಾವೇನ್ ಮಾಡೋದು ಅಂತಂದ್ರೆ ಶಿಕ್ಷಕರನ್ನ ಏನ್ ಮಾಡೋದಪ್ಪ ಅಂದ್ರೆ ಸಜ್ಜುಗೊಳಿಸಕ್ ನಾವೇನ್ ಮಾಡಿವಪ್ಪ ಅಂದ್ರೆ ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ತರಬೇತಿಯನ್ನ ಏನ್ ಮಾಡ್ತಾರ ಅಂದ್ರೆ ಕೊಡ್ತಾರೆ. ಹೌದಲ್ರಿ? ಅಂದಾಗ ಆ ತರಬೇತಿಯನ್ನು ಹೊಂದಿರ್ತಕ್ಕಂಥ ಟೀಚರು ಮಕ್ಕಳಿಗೆ ಏನ್ ಮಾಡ್ತಾರ ಅಂದ್ರೆ ಕಲಿಸ್ತಾರ. ಆಟೋಮೆಟಿಕಲಿ ಮಕ್ಕಳು ಏನಾಗ್ತಾರಪ್ಪ ಅಂತಂದ್ರೆ ಶಾಣೆ ಆಗ್ತಾರ. ಹೌದಲ್ರಿ? ಶಾಣೆ ಆದ್ಮೇಲೆ ಮುಂಬರುವ ದಿನಗಳಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೊರ ಹೊಮ್ತಾರ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ಹೌದಲ್ರಿ? ಇಲ್ಲಿ ಕ್ವಶನ್ ಹೆಂಗ ಕೇಳಾನ್ರಿ ಅಂತಂದ್ರೆ ಈ ಕೆಳಕಂಡ ಯಾವ ಒಂದು ಆ್ಯಪ್ ಅಥವಾ ಯಾವ ಒಂದು ವೆಬ್ ಪೋರ್ಟಲ್ ಅನ್ನು ಶಿಕ್ಷಕರನ್ನು ಸಜ್ಜುಗೊಳಿಸಲು ತಂದಿದ್ದಾರೆ ಅಥವಾ ಡಿಜಿಟಲ್ ಅಂಡರ್ ಒಳಗೆ ತಂದಿದ್ದಾರೆ ಅಂತಂದ್ರೆ ನೀವೇನ್ ಹೇಳ್ಬೇಕು ಅಂದ್ರೆ ದೀಕ್ಷಾ ಅನ್ನುವಂತ ಆ್ಯಪ್. ಅದ್ರಾಗೂ ಈ ಕೋವಿಡ್ ಪಂಡಮಿಕ್ ಒಳಗೆ ಇದು ಬಹಳ ಇದು ಆಯ್ತ್ರಿ. ಯಾವ್ದ್ರಿ? ದೀಕ್ಷಾ ಅನ್ನುವಂತ ಆ್ಯಪ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು ಸ್ಕೂಲ್ ಒಳಗೆ ಏನ್ ಮಾಡಕತ್ತಾರ ಅಂತಂದ್ರೆ ಈ ಸ್ಮಾರ್ಟ್ ಕ್ಲಾಸ್ ಅಂತ ಮಾಡಕತ್ತಾರ. ಸ್ಮಾರ್ಟ್ ಕ್ಲಾಸ್ ಏನ್ರಿ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ ಉದ್ದೇಶ ಏನ್ರಿ ಅಂತಂದ್ರೆ ಈಗ ಬರುವಂತಹ ವಿದ್ಯಾರ್ಥಿಗಳಿಗೆ ಏನಾಗತ್ತಪ್ಪ ಅಂತಂದ್ರೆ ಮುಂಬರುವಂತಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೈನ್ಸು ಇಂಥವು ತಗೊಂಡ್ವಿ ಅಂತಂದ್ರೆ ಅವ್ರಿಗೆ ಹೆದರಿ ಬಿಡ್ತಾರೆ. ಸೈನ್ಸ್ ಅಂದ್ರೆ ಟಫ್ ಇರುತ್ತೆ, ಈ ತರ ಏನ್ ಮಾಡ್ತಾರ ಅಂದ್ರೆ ಹೆದರಿ ಬಿಡ್ತಾರೆ. ಹೌದಲ್ರಿ? ಅವಾಗ ಅವ್ರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲ ಸೈನ್ಸ್ ಅಂದ್ರೆ ಅದು ಒಂಥರ ನೀವು ಏನ್ ಕಲ್ತಿರ್ತಾರೋ ಅದ್ರ ಓರಿಯೆಂಟೆಡ್ ಆಗಿರ್ತತಿ. ಅಥವಾ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಪಾರದರ್ಶಕತೆಯಿಂದ ಕಲಿಸ್ಬೇಕು. ನಾವೇನ್ ಹೇಳ್ತೀವಿ ಎಲೆಕ್ಟ್ರಾನ್ ಅದಾವು, ಪ್ರೋಟಾನ್ ಅದಾವು, ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಚಿತ್ರಣಗಳ ಮೂಲಕ ತೋರಿಸ್ಬೋದು. ಅಥವಾ ನಾವು ಇನ್ನೊಂದೇನಪ್ಪ ಅಂದ್ರೆ ಯಾವುದೇ ಒಂದು ಗಿಡ, ನಾವು ಮನುಷ್ಯರನ್ನ ಏನ್ ಮಾಡ್ತೇವೆ ಅಂದ್ರೆ ಗಿಡಗಳಿಗೆ ಹೋಲಿಸ್ತೇವೆ. ಅದು ಒಂದು ಜೀವಿ, ನಾವು ಒಂದು ಜೀವಿ. ಹೌದಲ್ರಿ? ಜಗದೀಶ್ ಚಂದ್ರ ಬೋಸ್ ಅವರು ಬಹಳ ಚಂದ ಹೇಳಿರ್ತಾರೆ ಅದ್ರ ಬಗ್ಗೆ. ಹೌದಲ್ರಿ? ಈ ಒಂದು ಗಿಡ ಐತಲ್ಲ ಅದು ಹೆಂಗ ಜೈಲಮು ಫ್ಲೋಯಮ್ ಅಂತ ಇರ್ತಾವು. ಜೈಲಮ್ ಒಳಗ ವಾಟರ್ ಪ್ರೊಪಲೆಂಟ್ಸ್ ಹೋದ್ರೆ ಫ್ಲೋಯಮ್ ಒಳಗ ಫುಡ್ ಪ್ರೊಪಲೆಂಟ್ಸ್ ಹೋಗುತ್ತಾವ ಅಂತ ಹೇಳ್ತೇವಲ್ಲ ನಾವು. ಅವುಗಳಿಗೆ ಏನ್ ಮಾಡುದಪ್ಪ ಅಂದ್ರೆ ಒಂದು ಚಿತ್ರದ ಮೂಲಕ ಏನ್ ಮಾಡೋದಂದ್ರೆ ತೆಗೆದು ತೋರಿಸ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಈ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ತೀವಿ. ಆ ಸ್ಮಾರ್ಟ್ ಕ್ಲಾಸ್ನಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಚಿತ್ರಣವನ್ನ ನೋಡಿದಾಗ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಒಂದು ಐಡಿಯಾ ಬರ್ತತಿ. ಈ ಚಿತ್ರ ಹಿಂಗೈತಿ, ಈ ತರ ಜೈಲಮ್ ಇರ್ತತಿ, ಈ ತರ ಫ್ಲೋಯಮ್ ಇರ್ತತಿ, ಇದು ಮಣ್ಣಿನೊಳಗೆ ಫಾಸ್ಫರಸ್ ಇರ್ತತಿ. ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಗೊತ್ತಾಗಂಗಿಲ್ಲ. ಇಮ್ಯಾಜಿನರಿ ಮಾಡ್ಕೊಳ್ಳೋಂತ ಪವರ್ ಆ ಟೈಮ್ ಒಳಗೆ ಬರೋದಿಲ್ಲ. ಅವ್ರಿಗೆ ನಾವು ಈ ನ್ಯೂಟನ್ ನಿಯಮಗಳಾಗಿರ್ಬೋದು ಅಥವಾ ಪ್ಯಾರಡೈಸ್ ಲಾಸ್ ಆಗಿರ್ಬೋದು ಇವುಗಳನ್ನ ಎಲ್ಲ ನಾವೇನ್ ಮಾಡ್ಬೇಕಂದ್ರೆ
ಪ್ರಾಕ್ಟಿಕಲಿ ತಿಳಿಸ್ಬೇಕು. ಅಂದಾಗ ಆ ಒಂದು ವಿದ್ಯಾರ್ಥಿ ಏನಾಗಿರ್ತಾನಪ್ಪ ಅಂದ್ರೆ ಸದೃಢವಾತು ಅಂತಂದ್ರೆ ದೇಶದೊಳಗ ಒಂದು ಅತ್ಯುನ್ನತ ಸ್ಥಾನವನ್ನ ಏರ್ತಾನ ಅನ್ನೋದರ ಉದ್ದೇಶ ಇಟ್ಕೊಂಡು ನಮಗೆ ಏನ್ ಮಾಡಕತ್ರಪ್ಪ ಅಂತಂದ್ರೆ ಈ ಸ್ಮಾರ್ಟ್ ಕ್ಲಾಸ್ ಅನ್ನ ನಾವೇನ್ ಮಾಡಕತ್ತೀವಿ ಅಂದ್ರೆ ನೋಡಕತ್ತೀವಿ. ಬೇರೆ ಬೇರೆ ಹಂತದೊಳಗ, ಬೇರೆ ಬೇರೆ ಸ್ಕೂಲ್ ಒಳಗ, ತಾಲೂಕಿನೊಳಗ, ಜಿಲ್ಲಾ ಹಂತದೊಳಗ ನಾವೇನ್ ಮಾಡೀವಿ ಅಂದ್ರೆ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸಮಸ್ಯೆ ಇರ್ಲಂಗ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಮಾಹಿತಿಯನ್ನ ಏನ್ ಮಾಡಕತ್ತಾರ ಅಂತಂದ್ರೆ ನಮ್ಮ ಮಾನವ ಸಚಿವಾಲಯದ ಅಭಿವೃದ್ಧಿಯ ಸಚಿವಾಲಯದಲ್ಲಿ ಏನ್ ಮಾಡಕತ್ತಾರ ಅಂದ್ರೆ ತರಕತ್ತಾರ. ಅಂದಾಗ ಮಾತ್ರ ನೋಡ್ರಿ ಇನ್ನು ಬರುವಂತಹ ಜನರೇಷನ್ ಹುಡುಗರಿಗೆ ಏನಾಗತ್ತಪ್ಪ ಅಂದ್ರೆ ಬಹಳ ಅನುಕೂಲ ಆಗುತ್ತೆ. ಹೌದಲ್ರಿ? ಇಷ್ಟು ದಿನ ಇದು ಇದ್ದಿದ್ದಿಲ್ಲ. ಸುಮ್ಮನೆ ನಾವು ಏನಂತಿದ್ವಿ, ಎಲೆಕ್ಟ್ರಾನ್ ಅಂತಿದ್ವಿ, ಪ್ರೋಟಾನ್ ಅಂತಿದ್ವಿ, ಹಿಂಗೆ ಎಲ್ಲ ಸೈನ್ ಟೀಟಾ ಕಾಸ್ಟ್ ಟೀಟಾ ಅಂತ ಕಲ್ತು ಬಂದ್ಬಿಟ್ವಿ. ಬಟ್ ಬರೋ ದಿನಗಳಲ್ಲಿ ಆ ತರ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಈಗ ಆಲ್ರೆಡಿ ನ್ಯೂಟನ್ಸ್ ಲಾ, ಫೆರಡೇಸ್ ಲಾ ಹೆಂಗ್ ಹಾಕವು, ಯಾವ ತರ ಅಪ್ಲಾವು, ಅದು ಹೆಂಗಪ್ಪ ಅಂದ್ರೆ ಪ್ರಾಕ್ಟಿಕಲ್ ಮುಖಾಂತರ ಅವ್ರಿಗೆ ತಿಳಿಸಕತ್ತಾರ. ಆಟೋಮೆಟಿಕಲಿ ಸ್ಟೂಡೆಂಟ್ ಶುಡ್ ಬಿ ಅಟೆಂಡ್ ದ ಪ್ರಾಕ್ಟಿಕಲ್ಸ್, ದ ನಾಲೆಜ್ ಶುಡ್ ಬಿ ಗೇನ್. ದೀಸ್ ನಾಲೆಜ್ ಇನ್ ಕಮಿಂಗ್ ಡೇಸ್ ಅಪ್ಲಿಕೇಶನ್ ಶುಡ್ ಬಿ ಟೇಕನ್. ಅಂದ್ರೆ ಅದ್ರ ಅಪ್ಲಿಕೇಶನ್ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರೆ ನೋಡ್ತಾನ, ಅವಾಗ ಅವಂಗೊಂದು ಏನ್ ಬರ್ತೈತೆ ಅಂದ್ರೆ ದೃಢವಾಗಿ ಬರ್ತೈತಿ. ಅದಕ್ಕೆ ನೋಡಿದ್ದನ್ನ ನೋಡಿ ಏನಾಗತ್ತಪ್ಪ ಅಂದ್ರೆ ಅವಾಗ ಬರುವ ದಿನಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಸ್ಕೂಲ್ ಒಳಗ, ಕಾಲೇಜ್ ಒಳಗ ಟಾಪರ್ ಆಗುವಂತಹ ಒಂದು ಲಕ್ಷಣಗಳು ಅವನಲ್ಲಿ ಕಾಣ್ತಾವ. ಹೌದಲ್ರಿ? ಇದು ಏನಪ್ಪಾ ಅಂದ್ರೆ ಈ ಸ್ಮಾರ್ಟ್ ಕ್ಲಾಸ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೇವೆ. ಹೌದಲ್ರಿ? ಶಾಗುನ್ ಅಂದ್ರೆ ಶಾಲೆಯ ಗುಣಮಟ್ಟ, ಇದು ದೀಕ್ಷಾ ಅಂತಂದ್ರೆ ಶಿಕ್ಷಕರನ್ನ ಸಜ್ಜುಗೊಳಿಸಲು ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅರ್ಥ ಆಯ್ತು? ಎಸ್. ನೆಕ್ಸ್ಟ್ ಸರ, ಇನ್ನ ಕೃಷಿ ಕ್ಷೇತ್ರದೊಳಗೆ ಯಾವ ತರ ತಂದಾರ? ಯಾಕಂದ್ರೆ ನೋಡ್ರಿ, ಕೃಷಿ ಅಂತಂದ್ರೆ ಗೊತ್ತೈತಿ, ಭಾರತ ದೇಶದೊಳಗ ಸುಮಾರು 60ರಿಂದ 70% ಜನ ಏನ್ ಮಾಡಕತ್ತಾರಪ್ಪ ಅಂದ್ರೆ ಕೃಷಿಯ ಮೇಲೆ ಡಿಪೆಂಡ್ ಆಗ್ಯಾರ. ಹೌದಲ್ರಿ? ನಮ್ ಕಡೆ ಒಂದ್ ಮಾತು ಹೇಳ್ತಾರ, ಏನಂತ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಜಾಸ್ತಿ ಅಂತ ಕರೀತಾರ. ಯಾಕಂದ್ರೆ ಇವತ್ತ ಒಬ್ಬ ರೈತ ಏನಾದ್ರೂ ದುಡಿದು ಬಿಟ್ನ ಅಂತಂದ್ರೆ ನಾವೇನ್ ಮಾಡಂಗಿಲ್ಲ ಅಂದ್ರೆ ಊಟನ ಮಾಡಕ್ ಸಾಧ್ಯ ಇಲ್ಲ. ಹೌದಲ್ರಿ? ಯಾಕಂದ್ರೆ ಇವತ್ತು ದೇಶ ನಿಂತಿದ್ದ ಎದ್ರ ಮೇಲೆ ಅಂತಂದ್ರೆ ರೈತರ ಮೇಲೆ. ಹೌದಲ್ರಿ? ಆ ಒಂದು ಉದ್ದೇಶಕ್ಕಾಗಿ ನಾಗರಿಕರು, ಯಾಕಂದ್ರೆ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದೆಲ್ಲ ಹೇಳಕತ್ತಿದ್ದೆ ಹೆಂಗ್ರಿ ನಾನು, ಸರ್ಕಾರದಿಂದ ನಾಗರಿಕತೆಗೆ ಕೊಡುವಂತಹ ಸೌಲಭ್ಯಗಳು. ಹೌದಲ್ರಿ? ಸರ್ಕಾರ ಯಾವ ತರ ನಾಗರಿಕರಿಗೆ ಸೌಲಭ್ಯಗಳು ಕೊಡಕತ್ತವ ಅಂತ ಹೇಳಿ ನಾನು. ಹೌದಲ್ರಿ? ಈ ಸರ್ಕಾರ ನಾಗರಿಕರಿಗೆ ಯಾವ ತರ ಸೌಲಭ್ಯಗಳು ಕೊಡುವಾಗ ಹಂಗಂದ್ರೆ ಸರ್, ನಾಗರಿಕರು ಅಂತಂದ್ರೆ ರೈತರು ಬರ್ತಾರ. ರೈತರಿಗೆ ಯಾವ ತರ ತಂದಾರಿ ಏನ್ರಿ? ರೈತರಿಗೆ ಯಾವ ತರ ಯೋಜನೆಗಳನ್ನ ತಂದಾರ? ಹೌದು. ಯಾಕಂದ್ರೆ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ರೈತರು ಈ ಒಂದು ಕೃಷಿ ಒಳಗೆ ಹಿಂದುಳಿದ್ರಿಂದ ಈಗ ರೀಸೆಂಟ್ ಆಗಿ 5 to 6 years ಇಂದ ಹಲವಾರು ರೈತರು ಏನಾದ್ರಪ್ಪ ಅಂತಂದ್ರೆ ಡೆತ್ ಆದ್ರು. ಯಾಕ ಉರುಳಾಕೊಳ್ಳೋದು ಈ ತರ ಎಲ್ಲ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಕೃಷಿಯಲ್ಲಿ ಹಾಕಿರ್ತಕ್ಕಂತಹ ಒಂದು ಬೆಳೆನೂ ಅವ್ರಿಗೆ ಏನ್ ಮಾಡ್ಲಿ, ಬೆಳೆ ಏನ್ ಮಾಡ್ತಂದ್ರೆ ಕೈ ಕೊಡ್ತು. ಅದಕ್ಕೆ ನಾವು ಮುಂದೆ ಬಯೋಟೆಕ್ನಾಲಜಿ ಒಳಗೆ ಅದು ಯಾಕೆ ಕೈ ಕೊಡ್ತು ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಅವ್ರಿಗೆಲ್ಲ ಹಂಗೆಲ್ಲ ಆಯ್ತು, ಅದು ನೇಚರ್ ರೂಲ್. ಬಟ್ ಅವ್ರಿಗೆ ಏನಾದ್ರೂ ಪರಿಹಾರವನ್ನ ಕೊಡ್ಬೇಕಲ್ಲ. ಅವ್ರಿಗೇನಾದ್ರೂ ಯಾವ ತರ ಬೆಳಿಬೇಕು, ಯಾವ ತರ ಇರಬೇಕು, ಯಾವ ತರ ಒಂದು ಕೃಷಿಯನ್ನ ಸಂರಕ್ಷಣೆ ಮಾಡಬೇಕು, ಮಾರುಕಟ್ಟೆಗಳ ಯಾವ ತರ ಬೆಲೆ ಅದಾವ, ಆ ಬೆಲೆಗೆ ಅನುಗುಣವಾಗಿ ನಮಗೆ ಏನಾಗತ್ತಂದ್ರೆ ಸಿಗಾಕತ್ತೈತೆ ಇಲ್ಲೋ ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಅವರು ತಿಳ್ಕೊಬೇಕು. ಅವ್ರು ತಿಳ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ತಂದಾರ. ಅದ್ರೊಳಗೆ ಫಸ್ಟ್ ಒನ್ ಯಾವ್ದಂದ್ರೆ ಕಿಸಾನ್ ಸುವಿಧಾ ಅಂತ ಕರಿತೀವಿ ನಾವು. ಏನ್ರಿ ಸರ್ ಇದು ಕಿಸಾನ್ ಸುವಿಧಾ ಅಂತ ನೋಡ್ತಮ್ಮ, ಈ ಕಿಸಾನ್ ಸುವಿಧಾ ಅನ್ನೋದು ಮಾರುಕಟ್ಟೆಗಳ ಬೆಲೆ. ಮಾರುಕಟ್ಟೆ ಒಳಗೆ ಯಾವ ತರ ಬೆಲೆ ಐತಿ ಇದನ್ನ ಏನ್ ಮಾಡಬಹುದು ಅಂದ್ರೆ ಪೋರ್ಟಲ್ ಮುಖಾಂತರ ಚೆಕ್ ಮಾಡಬಹುದು. ಮಾರುಕಟ್ಟೆಗಳ ಬೆಲೆ ಅಥವಾ ಈ ಕೃಷಿಯನ್ನ ಯಾವ ತರ ಸಂರಕ್ಷಣೆ ಮಾಡಬೇಕು. ಹೌದಲ್ರಿ? ನೆಕ್ಸ್ಟ್, ಕೃಷಿಯನ್ನ ಯಾವ ತರ ಸಂರಕ್ಷಣೆ ಮಾಡಬೇಕು, ಕೃಷಿ ಸಂರಕ್ಷಣೆ ಬಗ್ಗೆ ಏನ್ರಿ, ಕೃಷಿ ಸಂರಕ್ಷಣೆ ಬಗ್ಗೆ. ನೆಕ್ಸ್ಟ್, ವಿವಿಧ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳೋದು ಅನ್ನೋದಕ್ಕಿಂತ ಮುಂಚಿತವಾಗಿ ಹವಾಮಾನ ಮುನ್ಸೂಚನೆ ಏನ್ರಿ, ಹವಾಮಾನ ಮುನ್ಸೂಚನೆ ಬಗ್ಗೆ ತಿಳ್ಕೊಳಕ್, ಹವಾಮಾನದ ಬಗ್ಗೆ ತಿಳ್ಕೊಳಕ್. ಹೌದಲ್ರಿ? ಯಾಕಂದ್ರೆ ಇವತ್ತು ನಾನು ಏನಾರ ಬೆಳೆಕತ್ತೀನಿ ಅಂತ ತಿಳ್ಕೊ, ಅದಕ್ಕೆ ನೀರಿಲ್ಲ ಅಂತಂದ್ರೆ ಆ ಬೆಳೆಯಂಗಿಲ್ಲ. ಆಟೋಮೆಟಿಕಲಿ ನಾವು ಹೊಲಕ್ಕೆ ಹಾಕಿದ್ವಿ ಅಂತಂದ್ರೆ ಅದೇನಾಗತ್ತಂದ್ರೆ ನಾಶ ಆಗುತ್ತೆ. ಅಥವಾ ಮಳೆ ಬಹಳ ಬರುವಂತ ಸಾಧ್ಯತೆ ಐತಿ, ನಾವೇನಾರ ಹಾಕಿದ್ವಿ ಅಂತಂದ್ರೆ ಅದು ನೀರ್ ಕೂಟಾಗ ಹಿಂಗ ಹೋಗ್ಬಿಡ್ತೈತಿ. ಹೌದಲ್ರಿ? ಅದನ್ನ ಏನ್ ಮಾಡ್ಬೋದು ಅಂದ್ರೆ ಹವಾಮಾನ ಮುನ್ಸೂಚನೆ ಕೊಡ್ಬೇಕು ಮೊದಲು. ನೋಡ್ರಿ, ರೈತರಿಗೆ ಈ ತರ ಆಗುವಂತಹ ಮಳೆ ಸಾಧ್ಯತೆ ಐತಿ, ಈ ಟೈಮ್ ನಲ್ಲಿ ಬಿತ್ತುವುದು ಬೇಡ. ಅಥವಾ ಈ ತರ ಏನಾದ್ರೂ ವಿಪತ್ತುಗಳು ಬರುವಂತಹ, ನೋಡ್ರಿ ಪ್ರವಾಹಗಳು ಬರಕತ್ತವು,
ರೈತರು ಏನ್ ಮಾಡ್ಬೇಕಂದ್ರೆ ಕಣ್ಗಾವಲು ಇಟ್ಕೋಬೇಕು. ಆ ಒಂದು ಈ ರೈತರಿಗಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ, ಮಾರುಕಟ್ಟೆಗಳ ಬೆಲೆ ಅಥವಾ ಕೃಷಿಯನ್ನ ಯಾವ ತರ ಸಂರಕ್ಷಣೆ ಇಟ್ಕೋಬೇಕು, ಈ ಸಂರಕ್ಷಣೆ ಇಟ್ಕೊಂಡಿರ್ತಕ್ಕಂತಹ ಕೃಷಿಯನ್ನ ಯಾವ ತರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಭಿವೃದ್ಧಿ ಮಾಡ್ಬೇಕು. ಅಂದ್ರೆ ಬಹಳಷ್ಟು ನಮ್ಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಹಾಕಿರ್ತಕ್ಕಂಥದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ ಬಹಳಷ್ಟು ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಆ ಕೃಷಿಯಲ್ಲಿ ಪಾಂಡಿತ್ಯರನ್ನ ಏನ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಹೌದಲ್ರಿ? ಅದ್ರ ಬಗ್ಗೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಈ ಪೋರ್ಟಲ್ ಮುಖಾಂತರ, ಯಾವ್ದ್ರಿ ಕಿಸಾನ್ ಸುವಿದ್ ಅನ್ನುವಂತಹ ಪೋರ್ಟಲ್ ಮುಖಾಂತರ ಏನ್ ಮಾಡ್ಬೋದಂದ್ರೆ ತಿಳಿಬಹುದು. ಹೌದಲ್ರಿ? ನೆಕ್ಸ್ಟ್ ಬರುವುದು ಯಾವ್ದಪ್ಪ ಅಂದ್ರೆ ಪೂಸಾ ಕೃಷಿ ಅಂತ ಕರಿತೀವಿ ನಾವು. ಸರಿ, ಈ ಪೂಸಾ ಕೃಷಿ ಅಂತಂದ್ರೆ ಏನ್ರಿ ಅಂತಂದ್ರೆ ನೋಡ್ರಿ, ಇವತ್ತು ಬೆಳೆಗಳನ್ನ ಬಹಳ ಬೆಳಿತೀವಿ. ಆ ವಿವಿಧ ಬೆಳೆಗಳ ಬಗ್ಗೆ ನಾವೇನ್ ಮಾಡ್ಕೋಬೇಕಂದ್ರೆ ತಿಳ್ಕೋಬೇಕು. ಸರ, ಇದಕ್ಕೆ ಎಷ್ಟು ನೀರ್ ಹಾಕ್ಬೇಕ್ರಿ, ಇದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕ್ರಿ, ಈ ವಿವಿಧ ಬೆಳೆಗಳ ಬಗ್ಗೆ ನಾವೇನ್ ಮಾಡ್ಕೋಬೇಕಂದ್ರೆ ತಿಳಿದುಕೊಳ್ಬೇಕು. ಆ ತಿಳಿದುಕೊಳ್ಬೇಕು ಅಂತಂದ್ರೆ ನೀವು ಪೂಸಾ ಕೃಷಿ ಪೋರ್ಟಲ್ ಮುಖಾಂತರ ಏನ್ ಮಾಡ್ಬೋದಪ್ಪ ಅಂದ್ರೆ ತಿಳಿದುಕೊಳ್ಬೇಕು. ಸರಿ, ಇದ್ರೊಳಗ ಕೃಷಿ ಪಂಡಿತರು ಇರ್ತಾರ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತಾರೆ. ಇದು ಯಾವ್ದು ಅಂತಂದ್ರೆ ಪೂಸಾ ಕೃಷಿ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಎಂ ಕಿಸಾನ್ ಅಂತ ಕರಿತೀವಿ ನಾವು. ಏನ್ರಿ ಎಂ ಕಿಸಾನ್? ಸರಿ, ಇದು ಎದಕ್ರಿ ಅಂತಂದ್ರೆ ನೋಡ್ರಿ, ಕೃಷಿಯ ತಜ್ಞರಿಂದ ಕೃಷಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳಕ ಕೃಷಿ ತಜ್ಞರಿಂದ ಮಾಹಿತಿಯನ್ನ ಏನ್ ಮಾಡ್ಬೇಕಂದ್ರೆ ಸಂಗ್ರಹಣೆ ಮಾಡ್ಬೇಕು. ಅದು ವಿವಿಧ ಬೆಳೆಗಳ ಬಗ್ಗೆ ಕೃಷಿ ತಜ್ಞರಿಂದ ಮಾಹಿತಿ. ಹೆಂಗ್ರಿ ಸರ ಅಂತ ಕೇಳಿದಾಗ ನೋಡ್ರಿ, ಇವತ್ತು ನಾನು ಕೃಷಿ ಒಳಗೆ ಏನಾದ್ರೂ ಒಂದು ಬೆಳೆಕತ್ತನ ಅಂತ ತಿಳ್ಕೋರಿ. ಆ ಬೆಳೆಯುವಾಗ ಸರ್ ಅದಕ್ಕೆ ಇಷ್ಟ ರಸಗೊಬ್ಬರ ಹಾಕ್ಬೇಕು, ಇಷ್ಟ ನೀರು ಬರಬೇಕು ಅಂದಾಗ ಮಾತ್ರ ನಾವೇನಾಕತ್ಪ ಅಂದ್ರೆ ಆ ಕೃಷಿ ಇಳುವರಿ ಚಲೋ ಬರ್ತೈತಿ. ನಾವೆಲ್ಲ ಮಾಡೋದು ಎದಕ್ರಿ ಅಂತಂದ್ರೆ ಕೃಷಿ ಇಳುವರಿ ಚಲೋ ಬರಲಿ ಅನ್ನುವಂತ ಉದ್ದೇಶಕ್ಕಾಗಿನೇ ಮಾಡ್ತೀವಿ. ಇಳುವರಿ ಚಲೋ ಬರಲಿಲ್ಲ ಅಂತಂದ್ರೆ ರೈತರು ಏನಾಗ್ತಾರ ಅಂದ್ರೆ ಆತ್ಮಹತ್ಯೆಗಳು ಪಡ್ತಾರ. ಹೌದಲ್ರಿ? ಈ ಎಂ ಕಿಸಾನ್ ಅನ್ನೋದು ಏನಪ್ಪಾ ಅಂದ್ರೆ ಕೃಷಿಯ ತಜ್ಞರಿಂದ ಏನ್ ಮಾಡ್ಬೇಕಂದ್ರೆ ಮಾಹಿತಿಯನ್ನ ಪಡ್ಕೋಬೇಕು. ಹೌದಲ್ರಿ? ಹೆಂಗ್ರಿ ಸರ ಅಂತಂದ್ರೆ ನೋಡ್ರಿ, ಇವತ್ತು ಭಾರತ ದೇಶದೊಳಗಾಗಿರ್ಬೋದು, ಕರ್ನಾಟಕ ರಾಜ್ಯದೊಳಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಕ್ಕಂತಹ ಯೂನಿವರ್ಸಿಟಿಗಳದಾವ. ಇವತ್ತು ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿ ಯೂನಿವರ್ಸಿಟಿ ಆಗಿರ್ಬೋದು, ಇವೆಲ್ಲ ಅದಾವ. ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಾರ ಅಂದ್ರೆ ಸೆಲೆಕ್ಟ್ ಮಾಡ್ತಾರೆ. ಸೆಕೆಂಡ್ PUC ಆದ್ಮೇಲೆ ಅಗ್ರಿ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಗ್ರಿ ಬಗ್ಗೆ 4 ವರ್ಷ ಸಂಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರೆ. ಹೌದಲ್ರಿ? ಅಧ್ಯಯನ ಮಾಡುವುದರ ಜೊತೆಗೆ ಮತ್ತೇನ್ ಮಾಡಿರ್ತಾರ ಅಂದ್ರೆ PhD ಇವನ್ನೆಲ್ಲ ಮಾಡಿರ್ತಾರ. ಮಾಡಿದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಯಾವ ತರ ಏನು ಹೆಂಗ ಅನ್ನೋದು ಏನ್ ಮಾಡ್ಕೊಟ್ರ ಅಂದ್ರೆ ತಿಳಿಸ್ಕೊಟ್ಟಿರ್ತಾರ. ಹೌದಲ್ರಿ? ಸಂಶೋಧನೆ ಸೆಂಟರ್ ಒಳಗೆ ಏನ್ ಮಾಡ್ತಾರ ಅಂದ್ರೆ ತಿಳಿಸ್ಕೊಟ್ಟಿರ್ತಾರ. ಗೌರ್ಮೆಂಟ್ ಏನ್ ಮಾಡಿರ್ಪ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ನಿಯೋಜನೆ ಮಾಡಿರ್ತಾರ. ಅಲ್ಲಿರ್ತಕ್ಕಂತಹ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬೆಳೆಗಳನ್ನ ಬೆಳಿಬೇಕು. ಬೆಳೆಗಳನ್ನ ಬೆಳೆದಾಗ ಇಳುವರಿ ಚಲೋ ಬರ್ತೈತಿ. ಇಳುವರಿ ಚಲೋ ಬಂದ್ರೆ ಏನಕ್ಕಪ್ಪ ಅಂದ್ರೆ ಹ್ಯಾಪಿ ಆಗ್ತಾರ ರೈತರು. ಹೌದಲ್ರಿ? ಯಾಕಂದ್ರೆ ಇಳುವರಿ ಚಲೋ ಬರಲಿಲ್ಲ ಅಂತಂದ್ರೆ ಮತ್ತೇನಪ್ಪಾ ಅಂದ್ರೆ ತಗೊಂಡಿದ್ದ ಸಾಲ ಕಟ್ಟೋದಾಗಂಗಿಲ್ಲ. ಹೌದಲ್ರಿ? ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಎಂ ಕಿಸಾನ್ ತಂದಿದ್ದು ಎದಕ್ಕಪ್ಪ ಅಂದ್ರೆ ಸರ್ಕಾರದಿಂದ ನಾಗರಿಕರಿಗೆ ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಇಳುವರಿ ಚಲೋ ಬರಬೇಕು. ಆ ಇಳುವರಿ ಚಲೋ ಬರ್ಬೇಕಂದ್ರೆ ರೈತರು ಯಾರ ಹತ್ರ ಹೋಗ್ಬೇಕು? ಕೃಷಿ ತಜ್ಞರಿಗೆ ಅಥವಾ ನಮ್ಮ ಗೌರ್ಮೆಂಟ್ ಇಂದ ಅಧಿಕಾರಿಗಳು ಇರ್ತಾರ. ಏನ್ರಿ? ಅಧಿಕಾರಿಗಳು ಇರ್ತಾರ. ಆ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೋಗಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಕೇಳಬೇಕು. ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ BC ಪಾಟೀಲ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಕೃಷಿ ಸಂಜೀವಿನಿ ಅಂತ ತೆಗೆದ್ರು. ಕೃಷಿ ಸಂಜೀವಿನಿ ಅಂತಂದು. ಈ ಕೃಷಿ ಸಂಜೀವಿನಿ ಏನ್ರಿ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಾರ್ ಕೊಡ್ತಾರ. ಅದು ಕೃಷಿ ಸಂಜೀವಿನಿ ಅನ್ನುವಂಥದ್ದು. ಆ ಕಾರಿನೊಳಗೆ 2 ರಿಂದ 3 ಮಂದಿ ಏನ್ ಮಾಡ್ತಾರ ಅಂದ್ರೆ ಅಗ್ರಿಕಲ್ಚರ್ ಅಥವಾ PhD ಅಗ್ರಿ ಮಾಡಿದಾರ ಏನ್ ಮಾಡಿರ್ತಾರ ಅಂದ್ರೆ ಇಟ್ಟಿರ್ತಾರ. ಅವ್ರು ಏನ್ ಮಾಡ್ಬೇಕಂದ್ರೆ ಆ ಜಿಲ್ಲೆಯ ಎಲ್ಲಾ ತಾಲೂಕಿನೊಳಗೆ ಹೋಗಿ ಯಾರಾದರೂ ರೈತರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇತ್ತು ಅಥವಾ ಅವ್ರಿಗೆ ಪ್ರಾಫಿಟ್ ಆಗೋಲ್ಲ ಅಂದ್ರೆ ಇಳುವರಿ ಚಲೋ ಬರವಲ್ಲು, ಯಾಕ ಏನು ಅನ್ನೋದನ್ನ ಏನ್ ಮಾಡ್ತಾರ ಅಂದ್ರೆ ಮಣ್ಣು ಪರೀಕ್ಷೆಯನ್ನ ಮಾಡ್ತಾರೆ. ಏನ್ ಮಾಡ್ತಾರ್ರಿ? ಮಣ್ಣು ಪರೀಕ್ಷೆಯನ್ನ ಮಾಡಿ ಆ ಮಣ್ಣಿಗೆ ಯಾವ ತರ ನಾವೇನ್ ಹಾಕ್ಬೇಕಂದ್ರೆ ಗೊಬ್ಬರಗಳನ್ನ ಹಾಕ್ಬೇಕು ಅಥವಾ ಹೆಂಗ್ ಇಳುವರಿ ಬರಾಕಿದ ಮೂಲ ಕಾರಣ ಏನು ಅದನ್ನೆಲ್ಲಾ ತಿಳ್ಕೊಂತಾರ. ಯಾರಿ? ಆ ಕೃಷಿ ತಜ್ಞರು. ಅವಾಗ ಏನ್ ಮಾಡ್ತಾರ ಅಂದ್ರೆ ರೈತರಿಗೆ ಹೇಳ್ತಾರ ಅವ್ರು, ಸರ ಅಣ್ಣಾರ ನೀವು ಈ ತರ ಮಾಡ್ರಿ, ಹಿಂಗ್ ಬರುತ್ ನೋಡು ಅಂತಂದು. ಹೌದಲ್ರಿ? ಅವಾಗ ಅವ್ರು ಏನಾಕರಪ್ಪ ಅಂತಂದ್ರೆ ರೈತರು ಹೋಗಿ ಏನ್ ಮಾಡ್ತಾರ ಅಂದ್ರೆ ಆ ಹೊಲದಾಗ ಏನ್ ಮಾಡ್ತಾರ ಅಂದ್ರೆ ಬೆಳೆದಾಗ ಏನ್ ಮಾಡ್ತಂದ್ರೆ ಒಳ್ಳೆ ಇಳುವರಿ ಕೊಡ್ತತಿ. ಇಲ್ಲಿ ಕ್ವಶನ್ ಕೇಳ್ತಾನ, ಕೃಷಿ ಸಂಜೀವಿನಿ ಯಾರಪ್ಪ ಅಂದ್ರೆ ಕೃಷಿ ಸಂಜೀವಿನಿ ಇತ್ತೀಚೆಗೆ ಏನ್ ಬಂದಿರತಕ್ಕಂತ ಒಂದು ಇದು
ಒಂದು ಯೋಜನೆ ಅಂತ ಹೇಳ್ಬೋದು ನಾವು. ಯಾವ್ದ್ರಿ? ಕೃಷಿ ಸಂಜೀವಿನಿ ಅನ್ನುವಂತಹ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೃಷಿಗೆ ಸಿಗಬೇಕಾಗಿರ್ತಕ್ಕಂಥ, ಅಂದ್ರೆ ರೈತರಿಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಅದರೊಳಗೆ ವಿದ್ಯಾರ್ಥಿಗಳು ಇರ್ತಾರ, ಆ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ಸ್ಟೂಡೆಂಟ್ಸ್ ಅಥವಾ ಕೃಷಿ ಮಾಡಿರ್ತಕ್ಕಂತಹ ಅಧಿಕಾರಿಗಳು ಇರ್ತಾರ, ಅವರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮಾಹಿತಿಯನ್ನ ಏನ್ ಮಾಡ್ಬೋದು ಅಂದ್ರೆ ಕಲೆಕ್ಟ್ ಮಾಡ್ಬೋದು. ಹೌದಲ್ರಿ? ಇದು ಯಾವ್ದಪ್ಪ ಅಂದ್ರೆ ಕೃಷಿ ಸಂಜೀವಿನಿ ಅಂತ ಕರಿತೀವಿ ನಾವು. ನೆನಪಿಟ್ಕೋಬೇಕು, ಯಾಕಂದ್ರೆ ಎಸ್ಸೆ ಬಹಳ ಹೆಲ್ಪ್ ಆಕೋ ಇವು. ಹೌದಲ್ರಿ? ಕೃಷಿ ಸಂಜೀವಿನಿ ಅನ್ನೋದು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಓಕೆ, ಎಸ್. ನೆಕ್ಸ್ಟ್ ಬೆಳೆ ವಿಮೆ ಅಂತ ಕರಿತೀವಿ ನಾವು, ಟ್ರಿಪ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸರ್, ಈ ಟ್ರಿಪ್ ಇನ್ಶೂರೆನ್ಸ್ ಅಂದ್ರೆ ಏನ್ರಿ? ಈ ಟ್ರಿಪ್ ಇನ್ಶೂರೆನ್ಸ್ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರಬೇಕು. ಈ ಒಂದು ಸಂದರ್ಭದಲ್ಲಿ ಏನಾಗಕತ್ತವ್ರಿ ಅಂತಂದ್ರೆ ಪ್ರವಾಹಗಳು ಬಾಳ ಆಗಕತ್ತು. ಏನ್ರಿ? ಪ್ರವಾಹಗಳು ಬಾಳ ಆಗಕತ್ತವು ಅಂತಂದ್ರೆ ಏನಾಗತ್ರಿ? ಆಟೋಮೆಟಿಕಲಿ ನೀರ್ ಬೆಳೆದಿರ್ತಕ್ಕಂಥ ಬೆಳೆ, ಈ ತರ ಇಷ್ಟ ನಂದು ಹೊಲ ಐತಿ, ಬೆಳೆದಿರ್ತಕ್ಕಂಥ ಬೆಳೆ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಸರ್ವನಾಶ ಆಗ್ಬಿಡ್ತೈತಿ. ಯಾಕಂದ್ರೆ ಪ್ರವಾಹ ಅಂದ್ರೆ ನೀರು ಬಾಳ ಬಂದಿರೋದು. ಇತ್ತೀಚೆಗಂತೂ 5 ವರ್ಷದೊಳಗೆ ಕರ್ನಾಟಕ ರಾಜ್ಯದೊಳಗಂತೂ ಬಹಳಷ್ಟು ಆಗ್ಯಾವ ಹಂಗ. ಹೌದಲ್ರಿ? ಈ ಪ್ರವಾಹ ಬಂದಾಗ ರೈತರು ಬಹಳಷ್ಟು ಸಾಲವನ್ನ ಮಾಡಿ ಏನ್ ಮಾಡ್ತಿರ್ತಾರ ಅಂದ್ರೆ ಬೆಳೆಯನ್ನ ಬೆಳೆದಿರ್ತಾರ. ಆದ್ರೆ ದುರಾದೃಷ್ಟವಶ ಪ್ರವಾಹ ಬಂದು ಆ ಒಂದು ಬೆಳೆಯನ್ನ ಏನ್ ಮಾಡಿಬಿಡ್ತೈತಿ ಅಂದ್ರೆ ಹಾನಿಗೊಳಿಸಿಬಿಡ್ತೈತಿ. ಹಾನಿಗೊಳಿಸಿಬಿಡ್ತೈತಿ. ಆ ಹಾನಿಗೊಳಿಸಿದಾಗ ಸರ್ಕಾರದಿಂದ ಏನಾದ್ರೂ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಪರಿಹಾರವನ್ನ ಕೊಡ್ಬೇಕು. ಹೌದಲ್ರಿ? ಆ ಪರಿಹಾರವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಬೆಳೆ ವಿಮೆ ಅಥವಾ ಕ್ರಿಪ್ ಇನ್ಶೂರೆನ್ಸ್ ಮುಖಾಂತರ ಕೊಡ್ತಾರೆ. ಹೌದಲ್ರಿ? ಪ್ರತಿಯೊಬ್ಬ ರೈತರಿಗೂ ಕೊಡ್ತಾರೆ. ನಮಗೂ ಕೊಟ್ಟರ, ನಿಮಗೂ ಕೊಟ್ಟಿರ್ತಾರೆ. ಈ ಕ್ರಿಪ್ ಇನ್ಶೂರೆನ್ಸ್ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ರೈತರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಮೌಂಟ್ ಅನ್ನ ಅವ್ರವ್ರ ಹೊಲದ ಆಧಾರದ ಮೇಲೆ, ಇಷ್ಟು ಹೆಕ್ಟರ್, 1 ಹೆಕ್ಟರ್ ಇದ್ರೆ ಇಷ್ಟ ಅಮೌಂಟು, ಅಥವಾ 2 ಹೆಕ್ಟರ್ ಇದ್ರೆ ಇಷ್ಟ ಅಮೌಂಟು, ಎಷ್ಟು ಆಗುತ್ತೆ ನೋಡು, ಸರ್ಕಾರದಿಂದ ಒಂದು ಚಾರ್ಟ್ ಇರ್ತೈತಿ. ಆ ಚಾರ್ಟ್ ಆಧಾರದ ಮೇಲೆ ರೈತರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ರೈತರಿಗೆ ಏನ್ ಮಾಡ್ತಾರ ಅಂತಂದ್ರೆ ಕೊಡ್ತಾರೆ. ಅದು ಹೆಂಗ ಕೊಡ್ತಾರ ಸರ್ ಅಂತಂದ್ರೆ ಪಾರದರ್ಶಕತೆಯಿಂದ ಕೊಡ್ತಾರ. ಇಲ್ರಿ ಸರ್, ಮ್ಯಾಲ ಕೇಂದ್ರದಿಂದ ಬಿಡುಗಡೆ ಆಯ್ತು, ಮತ್ತ ರಾಜ್ಯಕ್ಕೆ ಬಂತು, ರಾಜ್ಯದಿಂದ ಜಿಲ್ಲಾಕ್ ಬಂತು, ಜಿಲ್ಲಾಯಿಂದ ಮತ್ತೇನಪ್ಪಾ ಅಂದ್ರೆ ತಾಲೂಕಿಗೆ ಬಂತು, ತಾಲೂಕಿಂದ ಪಂಚಾಯತ್ ಬಂತು, ಪಂಚಾಯತಿಯಿಂದ ಮತ್ತೆ ಊರಿಗೆ ಬಂತು ಅನ್ನೋಳಿಗೆ ಅದೇನಾಗಿರ್ತತಿ ಅಂತಂದ್ರೆ 100 ಇದ್ದಿದ್ದು 10 ಬಂದು ತಲುಪ್ತತಿ. ಹೌದಲ್ರಿ? ಈಗಿನ ಜನರೇಷನ್ ಹಂಗೈತಿ. ಹೌದಲ್ಲ? ಆ ಒಂದು ಉದ್ದೇಶಕ್ಕಾಗಿ ಈ ಡಿಜಿಟಲ್ ಇಂಡಿಯಾ ಮುಖಾಂತರ ಸರ್ಕಾರದಿಂದ ಬಿಡುಗಡೆ ಆಯ್ತು ಅಂತ ತಿಳ್ಕೊರಿ, ಡೈರೆಕ್ಟ್ ಏನ್ ಮಾಡ್ಬೇಕಂದ್ರೆ ಆ ಒಂದು ಒಬ್ಬ ವ್ಯಕ್ತಿಗೆ ತಲುಪಬಹುದು. ಹೌದಲ್ರಿ? ನಮ್ ಕಡೆ ಅಂತಾರ ಅಮೌಂಟ್ ಬಂದಿಲ್ಲ ಅಂತಂದು. ಯಾಕಂದ್ರೆ ಪ್ರವಾಹಗಳು ಬಂದಾಗ ರೈತರಿಗೆ ಅನಾನುಕೂಲ ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿವಪ್ಪ ಅಂತಂದ್ರೆ ಪಾರದರ್ಶಕತೆಯಿಂದ ಏನ್ ಮಾಡ್ತೀವಪ್ಪ ಅಂತಂದ್ರೆ ರೈತರ ಒಂದು ಅಕೌಂಟ್ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಹಾಕಿರ್ತೀವಿ. ಅವಾಗ ರೈತರಿಗೆ ಒಂದ್ ಸ್ವಲ್ಪ ಏನಾಗತ್ತಂದ್ರೆ ಖುಷಿ ಆಗತ್ತೆ. ಸ್ವಲ್ಪ ಮಂದಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ತರ ಬರುವುದರಿಂದ ಏನ್ ಮಾಡಕತ್ತರಪ್ಪ ಅಂತಂದ್ರೆ ರೈತರು ಕೆಲವೊಂದಿಷ್ಟು ಮನ ಸಾಯುವುದನ್ನ ತಪ್ಪಿತ್ತು. ಹೌದಲ್ರಿ? ಎಸ್. ಇನ್ನು ನೆಕ್ಸ್ಟ್, ಪ್ರತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದೊಳಗೆ ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ 2,000 ರೂಪಾಯಿ ಅಂತ ಕೊಡ್ತು. ಹೌದಲ್ರಿ? ಪ್ರಧಾನಮಂತ್ರಿ ಯೋಜನೆ. ಈ 2,000 ರೂಪಾಯಿ ಕೊಡುವ ಉದ್ದೇಶ ಏನ್ರಿ ಸರ್ ಅಂತಂದಾಗ ರೈತರಿಗೆ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗಿರ್ತದೆ ಅಂದ್ರೆ ಆ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಉಪಕರಣಗಳನ್ನ ತೆಗೆದುಕೊಳ್ಳಲು ಅಮೌಂಟ್ನ ಇರಂಗಿಲ್ಲ, ಹಣದ ಕೊರತೆ ಬಹಳ ಆಗ್ಬಿಡ್ತತಿ. ಹೌದಲ್ರಿ? ಅದಕ್ಕ ನಮ್ಮ ಮೋದಿ ಸರ್ಕಾರ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರತಿ 4 ತಿಂಗಳಿಗೆ ಅಂತ 3 ಸತ 4 4 8 4 3 12 ಏನ್ ಮಾಡ್ತಪ್ಪ ಅಂದ್ರೆ ಪ್ರತಿ 4 ತಿಂಗಳಿಗೆ 2,000 ಎಷ್ಟ್ರಿ 2,000 ರೂಪಾಯಿ ಕೊಡುವುದರ ಮೂಲಕ ಏನ್ ಮಾಡ್ತಪ್ಪ ಅಂತಂದ್ರೆ ಕೊಡ್ತು. 2,000 ರೂಪಾಯಿ ಕೊಡ್ತು. ಹಂಗ ಆ ಎಷ್ಟ್ರಿ ಟೋಟಲ್ ಎಷ್ಟಾಗತ್ತಂದ್ರೆ 6,000 ರೂಪಾಯಿ ಒಂದು ವರ್ಷಕ್ಕೆ ಏನ್ ಮಾಡ್ತು ಕೊಡ್ತು. ಇದಾಗ ರಾಜ್ಯ ಸರ್ಕಾರದವರು ಕೂಡ ಕೊಟ್ರು. ಇವೆರಡನ್ನೂ ಕೂಡಿ ಇವತ್ತು ರೈತ ಏನಾಗತ್ತಪ್ಪ ಅಂದ್ರೆ ಬರ್ತಕ್ಕಂತಹ ಒಂದು ಪ್ರವಾಹ ಬಂದ್ರು ಕೂಡ ನಮ್ಗೆ ಏನ್ ಮಾಡಕತ್ತಪ್ಪ ಅಂದ್ರೆ ಆರಾಮಾಗಿದ್ದಾನ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಹೌದಲ್ರಿ? ಇದು ಏನಪ್ಪಾ ಅಂತಂದ್ರೆ ಇದು ಬೆಳೆ ವಿಮೆ ಅಂತ ನೋಡ್ಬೋದು. ನೆಕ್ಸ್ಟ್ ಅಗ್ರಿ ಮಾರ್ಕೆಟ್ ಅಂತ ನೋಡ್ತೀವಿ ನಾವು. ಏನ್ರಿ ಅಗ್ರಿ ಮಾರ್ಕೆಟ್? ಏನ್ರಿ ಸರ್ ಇದು ಅಗ್ರಿ ಮಾರ್ಕೆಟ್ ಅಂತಂದ್ರೆ ಇವತ್ತು ನಮ್ಮೂರ ಐತ್ರಿ ಸರ್, ಇಲ್ಲಿಂದ 50 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಐತಿ ಅಥವಾ APMC ಐತಿ. ಇಲ್ಲಿಯ ನಡೆದಕ್ಕಂತ ವಹಿವಾಟುಗಳು ಅಂದ್ರೆ ಯಾವ ಬೆಳೆಗೆ ಎಷ್ಟೈತಿ, ಮೆಣಸಿನಕಾಯಿಗೆ ಇಷ್ಟು ರೇಟ್ ಐತಿ ಅಥವಾ ಬೆಳೆಗೆ ಇಷ್ಟು ರೇಟ್ ಐತಿ, ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ತಿಳ್ಕೊರಿ. ಅದು ಏನಪ್ಪಾ ಅಂದ್ರೆ ಈ ಅಗ್ರಿ ಮಾರ್ಕೆಟ್ ಪೋರ್ಟಲ್ ಮುಖಾಂತರ ನಾವೇನ್ ಮಾಡ್ಬೋದು ಅಂದ್ರೆ ತಿಳ್ಕೋಬಹುದು.
ಹೌದಲ್ರಿ. ಇದು ಏನಪ್ಪಾ ಅಂದ್ರೆ ಅಗ್ರಿ ಮಾರ್ಕೆಟ್ ಅಂತ ನಾವು ನೋಡ್ತೀವಿ. ಬೆಳೆ ವಿಮೆ ಅಂದ್ರೆ ಗೊತ್ತಾದ ನಿಮಗೆ. ಬೆಳೆ ವಿಮೆ ಅಂದ್ರೆ ಆ ಒಂದು ಹೊಲದ ಪ್ರವಾಹ ಬಂದಾಗ ರೈತರಿಗೆ ಕೊಡ್ತಿರ್ತಕ್ಕಂಥ ಯೋಜನೆ. ಎಂ ಕಿಸಾನ್ ಅಂದ್ರೆ ಗೊತ್ತಾಯ್ತು, ವಿವಿಧ ಬೆಳೆಗಳ ಬಗ್ಗೆ ತಜ್ಞರಿಂದ ಏನ್ ಮಾಡಬಹುದಪ್ಪ ಅಂತಂದ್ರೆ ವರದಿಯನ್ನ ಪಡೆಯುವುದು. ಕೂಸಾ ಕೃಷಿ ಅಂದ್ರೆ ಗೊತ್ತಾಯ್ತು. ಕೂಸಾ ಕೃಷಿ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಬೆಳೆಗಳ ಬಗ್ಗೆ ಏನ್ ಮಾಡ್ಬೋದು ಅಂದ್ರೆ ತಿಳ್ಕೋಬೇಕು. ನೆಕ್ಸ್ಟ್ ಕಿಸಾನ್ ಸುವಿಧಾ ಅನ್ನೋದು ಗೊತ್ತಾಯ್ತು. ಕಿಸಾನ್ ಸುವಿಧಾ ಏನ್ ಹೇಳ್ತೈತ್ರಿ ಸರ್ ಅಂತಂದ್ರೆ ಹವಾಮಾನ ಮುನ್ಸೂಚನೆ ಅಥವಾ ಕೃಷಿಯನ್ನ ಯಾವ ತರ ಸಂರಕ್ಷಣೆ ಮಾಡಬೇಕು ಅಥವಾ ರೈತರಿಗೆ ಯಾವ ತರ ಬೆಳೆಗಳನ್ನ ಹೆಂಗಪ್ಪ ಅಂತಂದ್ರೆ ಹೆಂಗ್ ಬೆಳೆದ್ರೆ ಇನ್ನೂ ಹೆಚ್ಚಿಗೆ ಇಳುವರಿ ಬರ್ಬೋದು, ಅದ್ರ ಬಗ್ಗೆ ಸಂಪೂರ್ಣವನ್ನ ತಿಳ್ಕೊಳಕ್ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ಕಿಸಾನ್ ಸುವಿಧಾವನ್ನ ನೋಡ್ಕೋಬಹುದು. ಸರ್ ಇವನ್ ಎಲ್ಲಾ ಬರೆಯುವುದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಎಸ್ಸೇದೊಳಗೆ ಏನಾಗತ್ತ ಅಂದ್ರೆ ಹೆಲ್ಪ್ ಆಗತ್ರಿ. ಈ ತರ ಬರೆದ್ವಿ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಬಹಳಷ್ಟು ಮಾರ್ಕ್ಸ್ ಅನ್ನ ತಗೋಬಹುದು ಅನ್ನೋದ ಆಸೆ. ಓಕೆ, ಇದು ಕೃಷಿ ಕ್ಷೇತ್ರಕ್ಕೆ. ಇನ್ನು ನೆಕ್ಸ್ಟ್ ಆರೋಗ್ಯ ಕ್ಷೇತ್ರಕ್ಕೆ ಮತ್ತೆ ಯಾವ್ದಂದ್ರೆ ಆರೋಗ್ಯ ಸೇತು ಅನ್ನುವಂತ ಯಾಪ್ ತಂದಾರ. ಆರೋಗ್ಯ ಕ್ಷೇತ್ರ ಅಂತ ಅಂದ್ಬಿಟ್ಲೆ ನಾವೇನಪ್ಪಾ ಅಂದ್ರೆ ಆರೋಗ್ಯ ಸೇತು ಎದಕ್ಕಪ್ಪ ಅಂದ್ರೆ ಕೋವಿಡ್-19 ಬಂತಲ್ರಿ. ಈಗ ಮೊನ್ನೆ ಕೋವಿಡ್-19 ಪಂಡಮಿಕ್ ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಕೋವಿಡ್ ಅರಿವಿಯನ್ನ ಅವ್ರಿಗೆ ಏನ್ ಮಾಡಿದ್ರೆ ಮುಟ್ಟಿಸ್ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಹೆಂಗ ನೋಡ್ರಿ, 2 ತಾಸಿಗೊಮ್ಮೆ ಕೈ ತೊಳಿಬೇಕು, ಮಾಸ್ಕ್ ಹಾಕೋಬೇಕು. ಈ ತರ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕತೆನಿಗೂ ಏನ್ ಮಾಡ್ಬೇಕು ಅಂತಂದ್ರೆ ಅರಿವು ಮುಟ್ಟಿಸ್ಬೇಕು. ಆ ಅರಿವು ಮುಟ್ಟಿಸುವಂತ ಸರ್ಕಾರ ಏನ್ ಮಾಡ್ತಂದ್ರೆ ಭಾರತ ಸರ್ಕಾರ ಆರೋಗ್ಯ ಸೇತು ಅನ್ನುವಂತ ಆ್ಯಪ್ ತಂದ್ರು. ಈ ಆರೋಗ್ಯ ಸೇತು ಆ್ಯಪ್ ನೋಡ್ರಿ ಪ್ರತಿಯೊಂದು ಮೊಬೈಲ್ ಒಳಗ, ಎಸ್ಪೆಷಲಿ ಇನ್ ಕೋವಿಡ್ ಪಂಡಮಿಕ್ ನೊಳಗ ಏನ್ರಿ, ಈ ಕೋವಿಡ್ ಪಂಡಮಿಕ್ ನೊಳಗ ಏನಾಯ್ತಪ್ಪ ಅಂತಂದ್ರೆ ಪ್ರತಿಯೊಂದು ಮೊಬೈಲ್ ಒಳಗೆ ಏನ್ ಮಾಡ್ರಿ ಅಂದ್ರೆ ಆರೋಗ್ಯ ಸೇತು ಅಂದ್ರೆ ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಜನರಿಗೆ ಏನಾದ್ರೂ ತೊಂದರೆ ಆದ್ರೆ ಏನಾದ್ರೂ ಆಯ್ತು ಅಂತಂದ್ರೆ ನೀವು ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು. ಅಥವಾ ಸರ್ ನಂಗೆ ನೆಗಡಿ ಆಗತ್ರಿ, ನನಗೆ ಏನೋ ಆಗೈತ್ರಿ ಸರ್, ಸಮಸ್ಯೆ ಆಗಕತ್ತೈತ್ರಿ, ಅಥವಾ ನಮ್ಗೆ ಆಕ್ಸಿಜನ್ ಕೊರತೆ ಐತ್ರಿ, ಆಕ್ಸಿಜನ್ ಉಸಿರಾಡಕ್ ಪ್ರಾಬ್ಲಮ್ ಆಗಕತ್ತೈತ್ರಿ, ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆರೋಗ್ಯ ಸೇತುದೊಳಗೆ ಏನ್ ಮಾಡ್ತಂದ್ರೆ ಆಪ್ ನೊಳಗ ಸಿಗ್ತಿತ್ತು. ಎದಕ್ ತಂದ್ರೆ ಅಂತಂದ್ರೆ ಕೋವಿಡ್-19 ಪಂಡಮಿಕ್ ಸಂದರ್ಭದಲ್ಲಿ ಜನರಿಗೆ ಅನುಕೂಲಕರವಾಗ್ಲಿ ಅನ್ನುವಂತಹ ಉದ್ದೇಶಕ್ಕೆ ನಾವೇನ್ ಮಾಡಿವಿ ಅಂದ್ರೆ ತಂದಿವಿ. ಹೌದಲ್ರಿ? ಎಸ್. ಇನ್ನು ನೆಕ್ಸ್ಟ್ ಈ ಆರೋಗ್ಯ ಕ್ಷೇತ್ರದೊಳಗೆ ಮತ್ತೊಂದು ನೋಡ್ತೀವಿ ನಾವು, ಜನ ಔಷಧಿ ಸುಗಮ ಅಂತಂದು. ಈ ಜನ ಔಷಧಿ ಸುಗಮ ಅಂದ್ರೆ ಏನ್ರಿ ಸರ್ ಅಂತ ಕೇಳಿದಾಗ ಜನರಿಕ್ ಮೆಡಿಸಿನ್ ಅಂತ ಕರಿತೀವಿ ನಾವು. ಏನ್ರಿ ಜನರಿಕ್ ಮೆಡಿಸಿನ್ ಈಗೆಲ್ಲ ಎಲ್ಲಾ ತಾಲೂಕಿನೊಳಗೂ ಆಗಿವಲ್ರಿ. ಇದು ಉದ್ದೇಶ ಏನ್ರಿ ಸರ್ ಅಂತ ಕೇಳಿದಾಗ ಜನರಿಗೆ ಇವತ್ತು ಔಷಧಿಯನ್ನ ತಗೊಳಕ್ ಏನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ರೊಕ್ಕ ಆಗಕತ್ತೈತಿ. ಹಿಂಗಾಗಿ ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರ ಅಂದ್ರೆ 10 ಗುಳಿಗೆ ಬರೆದ್ರೆ ಅದ್ರ 3 ಗುಳಿಗೆ ತಗೊಂತಾರ. ಹೌದಲ್ರಿ? ಇವತ್ತು ನಾವು ಮಾಡೀವಿ, ನೀವು ಮಾಡಿರ್ತೀರಿ ಅಥವಾ ನೋಡಿರ್ತೀರಿ. ಹೌದಲ್ಲ? ಆ ಒಂದು ಸಂದರ್ಭದಲ್ಲಿ ಜನರು ಏನಾಗಬಾರ್ದು, ಹತಾಶರಾಗಬಾರ್ದು, ಆರೋಗ್ಯದಲ್ಲಿ ಏನು ಏರುಪೇರು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಜನ ಔಷಧಿ ಸುಗಮ ಅಥವಾ ಜನರಿಕ್ ಮೆಡಿಸಿನ್ ಅಂದು ಪ್ರತಿ ತಾಲೂಕಿನೊಳಗ ಏನ್ ಮಾಡಕತ್ತಾರ ಅಂದ್ರೆ ತೆಗಿಯಕತ್ತಾರ. ಇದ್ರ ಹೆಲ್ಪ್ ಏನ್ರಿ ಸರ್ ಅಂತ ಕೇಳಿದ್ರೆ ನಾವು 80 ರೂಪಾಯಿ ಕೊಟ್ಟು ನಾವು ಮೆಡಿಕಲ್ ನ್ಯಾಗ ತಗೊಂಡ್ರೆ ಇದನ್ನ ಬರೀ ಇಲ್ಲಿ ಏನ್ ಮಾಡೋದಂದ್ರೆ ಸುಮಾರು 40 ರಿಂದ 50 ರೂಪಾಯಿ ಕೊಡಕತ್ತಾರ. ಅಂದ್ರೆ ಒಂದು 20-30 ರೂಪಾಯಿ ಏನಾಗತ್ತಪ್ಪ ಅಂತಂದ್ರೆ ನಮ್ಗೆ ಸಬ್ಸಿಡಿಯಾಗಿ ಸಿಗತ್ತೆ. ಹೌದಲ್ರಿ? ಇವತ್ತು ಎಲ್ಲಾ ಅಂತಲ್ಲಿ ಬಂದವಲ್ರಿ ಜನರಿಕ್ ಮೆಡಿಸನ್. ಇದರಿಂದ ಏನಕ್ಕಪ್ಪ ಅಂದ್ರೆ ಅವ ಕೊಂಡ್ಕೋಬಹುದು, ಏನ್ ಮಾಡ್ತಂದ್ರೆ ಕೊಂಡ್ಕೊಂಡ್ಬಿಡ್ತಾನ. ಅದನ್ನ ಆರೋಗ್ಯಕ್ಕೆ ತಗೊಂಡ್ರೆ ಆರೋಗ್ಯ ಒಳ್ಳೇದಿರ್ತದೆ. ಹೌದಲ್ರಿ? ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆರೋಗ್ಯ ಸಲುವಾಗಿ ಏನ್ ಮಾಡ್ಯಾರ ಅಂತಂದ್ರೆ ಜನರಿಕ್ ಔಷಧಿ ಅಥವಾ ಜನರಿಕ್ ಮೆಡಿಸಿನ್ ಅಥವಾ ಜನ ಔಷಧಿ ಸುಗಮ ಅಂತಾನು ಕರಿತೀವಿ ನಾವು. ಓಕೆ, ಎಸ್. ಇನ್ನು ನೆಕ್ಸ್ಟ್ ಭೀಮ್ UPI ಅಂತ ಕರಿತೀವಿ. ಭಾರತ ಇಂಟರ್ಫೇಸ್ ಫಾರ್ ಮನಿ ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಹೌದಲ್ರಿ? ಇವತ್ತು ನೋಡ್ರಿ ನಮ್ ಕಡೆ ಹೆಂಗಾಗತ್ತಂದ್ರೆ ಒಂದು ಚಾ ಕುಡ್ದೇವ್ ಅಂದ್ರೆ ಫೋನ್ ಪೇ ಮಾಡೋ ಅಂತ ಕರಿತೀವಿ. ಇವತ್ತು 5-6 ವರ್ಷದಿಂದ ಫೋನ್ ಪೇ ಅಂದ್ರೆ ಗೊತ್ತಿಲ್ಲ, ಗೂಗಲ್ ಪೇ ಅಂದ್ರೆ ಗೊತ್ತಿಲ್ಲ. ಇವತ್ತು ಹಂಗಲ್ರಿ, 5 ರೂಪಾಯಿ ಚಾ ಕುಡಿಯಕತ್ತ ಅಂದ್ರೆ ಫೋನ್ ಪೇ ಐತೆ ಇಲ್ಲ ಅಂತ ಕೇಳಿ ಕುಡಿತಾರೆ. ಯಾಕಂದ್ರೆ ಅಷ್ಟು ಡಿಜಿಟಲೈಸೇಷನ್ ಆಗ್ಬಿಟ್ಟತಿ. ಮೊದ್ಲು ನಾವ್ ಹೆಂಗ್ ಮಾಡ್ತಿದ್ವಿ ಅಂತಂದ್ರೆ ಒಂದು 500 ರೂಪಾಯಿ ತೆಗಿಸ್ಬೇಕಂತಂದ್ರೆ ಊರ್ ಸಮೀಪ ಇರ್ತಕ್ಕಂಥ ಬ್ಯಾಂಕಿಗೆ ಹೋಗ್ತಿದ್ವಿ. ಬ್ಯಾಂಕ್ನಾಗ ಮತ್ತೆ ಏನ್ ಮಾಡ್ತಿದ್ವಿ ಅಂದ್ರೆ ಪಾಳೆ ಹಚ್ತಿದ್ವಿ. ಪಾಳೆ ಹಚ್ಚಮ್ಮ ನಮಗ್ ಕೊಡ್ಬೇಕು ಅಂತಂದ್ರೆ ಸುಮಾರು ಏನಪ್ಪಾ ಅಂದ್ರೆ 5 ರಿಂದ 6 ವರ್ಷ ಹೋಗಿತ್ತು. ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ. ಈಗ ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಬಂದಿರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ 2 ನಿಮಿಷನೊಳಗೆ ಏನಾಗದಂದ್ರೆ ಟ್ರಾನ್ಸಾಕ್ಷನ್ ಆಗತ್ತೆ. 2 ನಿಮಿಷನೂ ಬೇಡ, 1 ನಿಮಿಷನೊಳಗೆ. ಹೌದಲ್ರಿ? ಯಾಕಂದ್ರೆ ಇದರಿಂದ ಅಭಿವೃದ್ಧಿ ಆಗತ್ತ. ಈಗ ನೋಡ್ರಿ, ರಾತ್ರಿ 12 ಗಂಟೆಗೆ ನನಗೆ 1,000 ರೂಪಾಯಿ ಬೇಕಾಗೈತಿ, ಬ್ಯಾಂಕ್ನಾಗ ತೆಗೆಸ್ಕೊಂಡ್ಬರ್ಬೇಕಂದ್ರೆ ಬ್ಯಾಂಕ್ ಅವಾಗ ಏನಿರಂಗಿಲ್ಲ, ತೆಗಂಗಿಲ್ಲ. ಅದ ಫೋನ್ ಪೇ ಐತ್ರಿ, ಹಾಕ 1 ನಿಮಿಷ. ಹೌದ್ರಿ? 1 ನಿಮಿಷನೊಳಗೆ ಏನಾಗತ್ತಂದ್ರೆ ಇದರಿಂದ ಏನಾಗತ್ತಂದ್ರೆ ಅನುಕೂಲಕರ ಆಗೈತಿ. ಇದರಿಂದ ಮಾಡೋದ್ರಿಂದ ನಮ್ಗೆ ಏನಾಗೈತಿ ಅಂದ್ರೆ ಅನುಕೂಲ ಆಗೈತಿ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ನೋಡ್ಬೋದು. ಇನ್ನು ಸರ್ಕಾರದಿಂದ ವ್ಯವಹಾರಕ್ಕೆ, ಗವರ್ಮೆಂಟ್ ಟು ಬಿಸ್ನೆಸ್ ಮ್ಯಾನ್ಗೆ
ನೋಡ್ರಿ ಇವತ್ತು ಏನಪ್ಪಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಐತೆ ಅಂತ ತಿಳ್ಕೊರಿ, ಅದು ಏನ್ ಮಾಡತ್ತಂದ್ರೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತಿ. ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಬಿಸ್ನೆಸ್ ಮ್ಯಾನ್ ಗಳನ್ನ ಕರೆದು ಈ ತರ ಐತಿ ಪ್ರಾಡಕ್ಟ್, ಇದನ್ನ ಈ ತರ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಏನ್ ಮಾಡೋದಂದ್ರೆ ತಿಳಿಸ್ಕೊಡೋದು. ನೋಡ್ರಿ ಈಗ ಯಾವ್ದೋ ಒಂದು ಬಿಡುಗಡೆ ಆಗೈತಿ ಸರ್ಕಾರದಿಂದ ಅಥವಾ ಸರ್ಕಾರದಿಂದ ಬಿಡುಗಡೆ ಆಗೈತಿ ಅಂತಂದ್ರೆ ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆ ಏನಾಗತ್ತಪ್ಪ ಅಂದ್ರೆ ನಾವು ಮುಟ್ಟಿಸುವಷ್ಟು ಸಾಧ್ಯ ಆದಷ್ಟು ಮುಟ್ಟಿಸ್ತೇವೆ. ಬಟ್ ಬಿಸ್ನೆಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಇಂದ ಬಿಸ್ನೆಸ್ ಮ್ಯಾನ್ ಕೊಡೋದು, ಬಿಸ್ನೆಸ್ ಮ್ಯಾನ್ ಏನ್ ಮಾಡೋದಂದ್ರೆ ನಾಗರಿಕರಿಗೆ ಕೊಡೋದು. ಇದರಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಸಮಗ್ರತೆ ಅಭಿವೃದ್ಧಿ ಆಗುತ್ತೆ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ಹೇಳ್ಬೋದು. ಹೌದಲ್ರಿ? ಇವತ್ತೆಲ್ಲ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಒಂದು ರೋಡ್ ಅಥವಾ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡೋದೈತೆ ಅಂತ ತಿಳ್ಕೊರಿ, ಸರ್ಕಾರದಿಂದ ಪಂಚಾಯತಿಯಿಂದ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಊರಲ್ಲಿ ಇರ್ತಕ್ಕಂತಹ ಪಂಚಾಯತಿ ಅಧ್ಯಕ್ಷರಿಂದ ಏನ್ ಮಾಡೋದ್ರಿ ಅಂತಂದ್ರೆ ಯಾರು ಆ ಒಂದು ರೋಡ್ ಕಾಂಟ್ರಾಕ್ಟರ್ ತಗೊಂಡಿರ್ತಾರ ಅಂದ್ರೆ ಅವ್ರಿಗೆ ಬರ್ತೈತಿ. ಅಂದ್ರೆ ಬಿಸ್ನೆಸ್ ಮ್ಯಾನ್, ಗೌರ್ಮೆಂಟ್ ಇಂದ್ರೆ ಬಿಸ್ನೆಸ್ ಮ್ಯಾನ್ಗೆ ಇದು ಇಷ್ಟ. ಓಕೆ, ಇದು ಗೌರ್ಮೆಂಟ್ ಟು ಬಿಸ್ನೆಸ್ ಮ್ಯಾನ್ ಇದಂದ್ರೆ ಸಮಗ್ರತೆ ಇರ್ತೈತಿ. ಮತ್ತೇನಪ್ಪಾ ಅಂದ್ರೆ ಈ ಒಂದು ಇದ್ರ ಮಾಡುವುದರಿಂದ ಕೆಲವೊಂದಿಷ್ಟು ಜನಗಳಿಗೆ ಏನಾಗತ್ತಂದ್ರೆ ಉದ್ಯೋಗ ಸಿಕ್ಕಂಗಾಕತಿ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ನೋಡ್ಬೋದು. ನೆಕ್ಸ್ಟ್ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಂತ ಕರಿತೀವಿ. ನೋಡ್ರಿ ಇದು ಸೆಂಟ್ರಲ್ ಗೌರ್ಮೆಂಟ್, ಇದು ಯಾವ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟ್. ಈ ಗೌರ್ಮೆಂಟ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವುದೇ ಒಂದು ಬಂದಿರತಕ್ಕಂತಹ ಯೋಜನೆಗಳನ್ನ, ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಗಳನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇವ್ರಿಗೆ ಏನ್ ಮಾಡೋದಂದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ತಿಳಿಸೋದು. ಹೌದಲ್ರಿ? ಗೌರ್ಮೆಂಟ್ ಟು ಗೌರ್ಮೆಂಟ್ ಅಂದ್ರೆ ಈಗ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಎದ್ರ ಮುಖಾಂತರ ತರಬಹುದು ಅಂತಂದ್ರೆ ಮಾಹಿತಿಗಳ ಮುಖಾಂತರ ನಾವೇನ್ ಮಾಡಬಹುದು ಅಂತಂದ್ರೆ ವರ್ಗಾವಣೆಯನ್ನ ಮಾಡಬಹುದು. ಅದು ಹೆಂಗ್ರಿ? ಪಾರದರ್ಶಕತೆಯಿಂದ ನಾವೇನ್ ಮಾಡಬಹುದು ಅಂತಂದ್ರೆ ನೋಡಬಹುದು. ಅಂದ್ರೆ ಸರ್ ಇವತ್ತು 450 ಕೋಟಿ ರೂಪಾಯಿ ಬಿಡುಗಡೆ ಆಗೈತೆ ಅಂತ ತಿಳ್ಕೊರಿ, ಅದು ಸ್ಟೇಟ್ಗೆ ಬಂದ್ರು ಅದು ಎಷ್ಟು ಇರ್ಬೇಕಂತಂದ್ರೆ 450 ಕೋಟಿ ರೂಪಾಯಿನ ಇರ್ಬೇಕು. ಹೌದಲ್ರಿ? ಅವಾಗ ಏನಾಗತ್ತಪ್ಪ ಅಂತಂದ್ರೆ ಸ್ಟೇಟಿಗೆ ಬರ್ತೈತಿ. ಅವಾಗ ಸ್ಟೇಟಿಗೆ ಬಂದಾಗ ಆ ಎದಕ್ ಬಿಡುಗಡೆ ಆಗಿರ್ತದ ನೋಡು ಅದರದ್ದು ಏನಾಗತ್ತಂದ್ರೆ ಚಾಲು ಆಗತ್ತೆ. ಹೌದಲ್ರಿ? ಇದು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಟು ಗೌರ್ಮೆಂಟ್. ಇನ್ನು ನೆಕ್ಸ್ಟ್ ಗೌರ್ಮೆಂಟ್ ಟು ಎಂಪ್ಲಾಯರ್ಸ್ ಅಂದ್ರೆ ಉದ್ಯೋಗಿಗಳು. ನೋಡ್ರಿ ಇವತ್ತ ಇಡೀ ಕರ್ನಾಟಕ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಉದ್ಯೋಗಿಗಳದಾರ. ಹೌದಲ್ರಿ? ಎಂಪ್ಲಾಯರ್ಸ್ ಅದಾರ. ಈ ಗೌರ್ಮೆಂಟ್ ಟು ಎಂಪ್ಲಾಯರ್ಸ್ಗೆ ಏನ್ ಮಾಡೋದಪ್ಪ ಅಂದ್ರೆ ಇನ್ನು ಎಂಪ್ಲಾಯರ್ ಹುರಿದುಂಬಿ ಅಲ್ಲಿ ಕೆಲಸ ಮಾಡ್ಲಿ ಅಂತಂದ್ರು ಅನೇಕ ಸಬ್ಸಿಡಿಗಳನ್ನ ಕೊಡೋದು. ಹೌದಲ್ರಿ? ಒಂದು ತಿಂಗಳಿಗೆ ಮೊದ್ಲಾಗ 6,000 ಕೊಡ್ತಿದ್ವಿ, ಈಗ 8,000 ಕೊಡಕತ್ತೀವಿ. ಹಿಂಗ ಏನ್ ಮಾಡೋದಂದ್ರ ಅಮೌಂಟ್ ಏರ್ಸೋದಾಗಿರ್ಬೋದು. ಮತ್ತೇನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಆದ್ಮೇಲೆ ಮತ್ತೇನಪ್ಪಾ ಅಂದ್ರೆ ಅವ್ರಿಗೆ ಒಂದಿಷ್ಟು ಯೋಜನೆಗಳನ್ನ ಕಾಳಜಿಯನ್ನ ನಾವೇನ್ ಮಾಡ್ಬೇಕಂದ್ರೆ ಅವ್ರು ತಗೋಬೇಕು. ನಾವು ಕಾಳಜಿ ಹೆಂಗ ಅಂತಂದ್ರೆ ಅವ್ರಿಗೆ ಇಷ್ಟು ಏನಪ್ಪಾ ಅಂದ್ರೆ ಈ ತರ ಪ್ರವಾಸಕ್ಕೆ ಹೋಗೋದು, ಹಿಂಗ ಸರ್ಕಾರದಿಂದ ಸಿಗ್ಬೇಕು, ಈ ತರ ಸೌಲಭ್ಯಗಳು ಸಿಗಾಕತ್ತಾವು, ನೀವು ಇದನ್ನ ಉಪಯೋಗ ಮಾಡ್ಕೊಳ್ರಿ ಅಂತಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಸರ್ಕಾರಿಗೆ ಎಂಪ್ಲಾಯರ್ಸ್ಗೆ ಹೇಳ್ಬೋದು. ಅಥವಾ ನೀವು ಎಂಪ್ಲಾಯರು ಇಷ್ಟು ದಿನ ನಿಮಗೆ ಇಷ್ಟಂತ ಸುಟಿ ಅಂತ ಇರ್ತಾವ, ನೀವು ಆ ಒಂದು ಸಂದರ್ಭದಲ್ಲಿ ಮನೆಯವ್ರ ಜೊತೆ ಹೋಗಿ ಬರ್ಬೋದು. ಈ ತರ ಏನ್ ಮಾಡೋದಂದ್ರೆ ಅವ್ರಿಗೆ ಕಾಳಜಿಯನ್ನು ವಹಿಸ್ಕೋಬೇಕು. ಅಂದಾಗ ಮಾತ್ರ ಅವ್ರು ಏನಾಕರಪ್ಪ ಅಂದ್ರೆ ಕೆಲಸದೊಳಗೆ ಕಾರ್ಯನಿರ್ವಹಿತೆಯಾಗಿ ಮಾಡ್ತಾರೆ. ಅದಕ್ಕೆ ಗೌರ್ಮೆಂಟ್ ಟು ಎಂಪ್ಲಾಯರ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಸರ್ಕಾರದಿಂದ ಲಾಭರಹಿತ ಸಂಸ್ಥೆಗೆ ಅಥವಾ ನಾನ್ ಪ್ರಾಜೆಕ್ಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೋಡ್ರಿ ಇವತ್ತು ಗೌರ್ಮೆಂಟ್ ಐತಿ, ಗೌರ್ಮೆಂಟ್ ಇಂತ್ರ ಏನಪ್ಪಾ ಅಂತಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಯಾರ್ಯಾವ್ದ್ರಿ ಅಂತಂದ್ರೆ ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು. ಯಾವ್ದ್ರಿ? ಧಾರ್ಮಿಕ ಸಂಸ್ಥೆಗಳು ಅಥವಾ ಮಠ ಗಿಟ ಅಂತೇವಲ್ರಿ ನಾವು, ಧಾರ್ಮಿಕ ಸಂಸ್ಥೆಗಳು. ಇವುಗಳಿಂದ ಏನಾದ್ರೂ ಹೆಲ್ಪ್ ಇದು ಐತೇನ್ರಿ ನಮ್ಗೆ? ಗೌರ್ಮೆಂಟ್ಗೆ ಲಾಭ ಇಲ್ಲ, ಏನೂ ಇಲ್ಲ. ಮತ್ತೇನಪ್ಪಾ ಅಂದ್ರೆ ವೃದ್ಧಾಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು. ಇದರಿಂದ ಏನಾಗಿಲ್ಲ ಅಂದ್ರೆ ಏನಿಲ್ಲ. ಅಂದ್ರೆ ಇವತ್ತು ಮನುಷ್ಯ ಅಂದ್ಮೇಲೆ ಬಹಳಷ್ಟು ಕಷ್ಟ ಬರ್ತಾವ. ವೃದ್ಧಾಶ್ರಮ ಯಾಕಂದ್ರೆ ಏನಪ್ಪಾ ಅಂದ್ರೆ ಅಂಗವಿಕಲರಿಗೆ ಬಹಳಷ್ಟು ಯೋಜನೆಗಳನ್ನ ತಂದೇವಿ ನಾವು. ಅಂಗವಿಕಲರಿಗೆ ಆಗಿರ್ಬೋದು. ಇದರಿಂದ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಇಂದ ಇವ್ರಿಗೆ ಬದುಕಿಸು ಏನ್ರಿ? ಗೌರ್ಮೆಂಟ್ ಇಂದ ಇವ್ರು ಹೋದ್ರು. ಬಟ್ ಅದಕ್ಕೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಪ್ರಾಜೆಕ್ಟ್ ಆರ್ಗನೈಸೇಷನ್ ಅಂದ್ರೆ ಏನ್ರಿ ಸರ್ ಅಂದ್ರೆ ಅವ್ರ ಕಡೆಯಿಂದ ನಮ್ಗೆ ಏನಿಲ್ಪ ಅಂತಂದ್ರೆ ಏನು ಗೌರ್ಮೆಂಟ್ ಲಾಭ ಇಲ್ಲ, ಆದ್ರೂ ಏನಪ್ಪಾ ಅಂದ್ರೆ ಧಾರ್ಮಿಕ ಸಂಸ್ಥೆಗಳಿಗೆ ಕೊಡ್ಬೇಕು. ಯಾಕಂದ್ರೆ ಧಾರ್ಮಿಕ ಸಂಸ್ಥೆಗಳು ಏನ್ ಮಾಡ್ತಾವ ಅಂದ್ರೆ ಮನುಷ್ಯನ ಜೀವನವನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಕಷ್ಟ ಬಂದಾಗ ಯಾವ ತರ ನಡೆಸಬೇಕು ಅನ್ನೋದಂತಹ ಒಂದು ಬುನಾದಿಗಳನ್ನ ಏನ್ ಮಾಡ್ತಾವ ಅಂದ್ರೆ ಹಾಕಿಕೊಡ್ತಾವ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆ ಐತೆ ಅಂದ್ರೆ ಜಿಲ್ಲೆಗೆ ಒಂದು ಮಠ ಇರ್ತೈತಿ. ಹೌದಲ್ರಿ? ನಿಮ್ ಜಿಲ್ಲೆ ಒಳಗೂ ನಿಮ್ಗೊಂದು ಮಠ ಇರ್ತೈತಿ. ಹೌದಲ್ಲ? ಯಾಕಾದ ಮಠ ಇರ್ತಾವು ಅಂತಂದ್ರೆ ಆ ಮಠದಿಂದ ಏನಾಗತ್ತಪ್ಪ ಅಂತಂದ್ರೆ ಜನರಿಗೆ ಅಲ್ಲಿರ್ತಕ್ಕಂಥ ಸ್ವಾಮೀಜಿಯವರು ಜನರಿಗೆ ಯಾವ ತರ ಬದುಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಇಂದ ಏನ್ ಮಾಡ್ತವಪ್ಪ ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ತರುವುದರ ಮುಖಾಂತರ ಆ ಒಂದು ಮಠ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ಇವುಗಳನ್ನೆಲ್ಲ ತಂದು ಗೌರ್ಮೆಂಟ್ ಅನ್ನ ಸವಲತ್ತು ಕೊಡೋದು. ಹೌದಲ್ರಿ? ಗೌರ್ಮೆಂಟ್ ಅನ್ನ ಸವಲತ್ತು ಕೊಟ್ಟು ಅವರ ನೋಡ್ಕೊಂಡು ಹೋಗೋದು. ಇದು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಟು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ.
ಎಸ್. ಇನ್ನು ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಕ್, ಇ ಅಂದ್ರೆ ಎಲೆಕ್ಟ್ರಾನಿಕ್ ಅಂತ ಕರಿತೀವಿ ಏನ್ರಿ, ಇ ಅಂತಂದ್ರೆ ಏನ್ರಿ ಎಲೆಕ್ಟ್ರಾನಿಕ್ ಅಂತ. ಹಂಗಂದ್ರೆ ಕರ್ನಾಟಕದಲ್ಲಿ ಯಾವ ತರ ಐತ್ರಿ ಸರ್? ಇಷ್ಟೆಲ್ಲ ಇದು ಹೇಳಿದ ಭಾರತ ದೇಶ, ಇದು ಭಾರತ ದೇಶ. ಕಿಸಾನ್ ಸುವಿಧಾ ಕೃಷಿ ಕ್ಷೇತ್ರದೊಳಗೆ ತಂದ್ರಿ, ದೀಕ್ಷಾ ಆ್ಯಪ್ ತಂದ್ರಿ, ಶಿಕ್ಷಣ ಕ್ಷೇತ್ರದೊಳಗೆ ಡಿಜಿಟಲೀಕರಣ ತಂದ್ರಿ. ಹಂಗಂದ್ರೆ ಸರ್ ಕರ್ನಾಟಕದೊಳಗೆ ಯಾವ ತರ ಐತ್ರಿ ನೋಡ್ರಿ. ಫಸ್ಟ್ ಒಂದು ಸರ್ಕಾರದಿಂದ ನಾಗರಿಕರಿಗೆ ಕರ್ನಾಟಕದಲ್ಲಿ ತಂದಿರತಕ್ಕಂತಹ ಸೌಲಭ್ಯಗಳು ಯಾವುವು ಅಂತ ಕೇಳಿದ್ರೆ ಫಸ್ಟಿಗೊಂದು ಸೇವಾ ಸಿಂಧು ಅಂತ ಕರಿತೀವಿ ನೋಡ್ರಿ. ಇವತ್ತು ಇವೆಲ್ಲ ನೀವು ಹೊಡೆದ್ರೆ ನೋಡ್ರಿ ಆ್ಯಪ್ಗಳು ಅದಾವ. ಕರ್ನಾಟಕವನ್ನು ಏನ್ರಿ, ಕರ್ನಾಟಕವನ್ನು ಅಥವಾ ಬೆಂಗಳೂರನ್ನು, ಅಟಲ್ ಜಿ ಜನಸ್ನೇಹಿ ಕೇಂದ್ರ ಏನ್ರಿ, ಬೆಂಗಳೂರನ್ನು. ಇವೆಲ್ಲ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಯಾವ ತರ ಪಡ್ಕೋಬೇಕು ಅಥವಾ ಯಾವ ತರ ಸಿಸ್ಟಮ್ ಐತಿ ಅಂತಂದ್ರೆ ಈ ಆ್ಯಪ್ ಮುಖಾಂತರ ನೀವೇನ್ ಮಾಡ್ಬೋದು ಅಂದ್ರೆ ತಿಳಿಬಹುದು. ಬಹಳಷ್ಟು ಯೋಜನೆಗಳನ್ನ ಸೇವಾ ಸಿಂಧುದೊಳಗ ಬಾಪೂಜಿ ಕೇಂದ್ರ ಆಗಿರ್ಬೋದು, ಈ ತರ ಅಟಲ್ ಜಿ ಸ್ನೇಹಿ ಆಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಇವುಗಳನ್ನೆಲ್ಲ ಏನ್ ಮಾಡ್ರಪ್ಪ ಅಂತಂದ್ರೆ ಯೋಜನೆಗಳನ್ನ ತಂದರ ಸೇವಾ ಸಿಂಧು ಒಳಗ. ಇದು ಏನ್ರ ಸೇವಾ ಸಿಂಧು ಅಂಡ್ರ ಒಳಗ ಇವುಗಳನ್ನೆಲ್ಲ ಯೋಜನೆಯನ್ನ ತರುವ ಉದ್ದೇಶ ಏನ್ರಿ ಸರ್ ಅಂತಂದ್ರೆ ಇವತ್ತು ನಾಗರಿಕರು ಕೂಡ ಇದರಲ್ಲಿ ಏನಾಗ್ಬೇಕಂದ್ರೆ ಇನ್ವಾಲ್ವ್ ಆಗ್ಬೇಕು, ಹೌದಲ್ರಿ. ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಏನ್ ಮಾಡ್ಬೇಕಂದ್ರೆ ತಿಳ್ಕೊಬೇಕು ಅವರು. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡೇವಿ ಅಂದ್ರೆ ಸೇವಾ ತಂದೇವಿ. ಇನ್ನೊಂದು ಹೇಳ್ತಾರ BBMP, ಯಾರು ಬೆಂಗಳೂರಾಗ ಇದ್ರೆ ಗೊತ್ತಾಗತ್ರಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತೀವಿ ನಾವು. ಇದಕ್ಕೆ ಮೇಯರು ಉಪಮೇಯರ್ ಅಂತ ಇರ್ತಾರ. ಆ ಬೆಂಗಳೂರಲ್ಲಿ ಸುತ್ತಮುತ್ತಕ್ಕಂತಹ ಎಲ್ಲಾ ಸಮಸ್ಯೆಗಳನ್ನ ಇವ್ರು ಏನ್ ಮಾಡ್ತಾರ ಅಂದ್ರೆ ಆಲಿಸ್ತಾರ, ಹೌದಲ್ರಿ. ಇವತ್ತು ರೋಡು ಟ್ಯಾಂಕು ಏನಾದ್ರೂ ಏನಪ್ಪಾ ಅಂದ್ರೆ BBMPಗೆ ಹೋಗುತ್ತೆ, ಹೌದಲ್ರಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತೀವಿ. ಇದು ಎದಕ್ಕಪ್ಪ ಅಂದ್ರೆ ಜನರ ಒಂದು ಸಮಸ್ಯೆಗಳನ್ನ ಆಲಿಸಿಯಕ್ಕ ಸದುಪಯೋಗ ಜನರು ಯಾವ ತರ ಒಂದು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೇವೆ ಅಂದ್ರೆ ನೋಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಭೂಮಿ ಅನ್ನುವಂತ ಆ್ಯಪ್ ತಂದೀವಿ ಸರ್. ಈ ಭೂಮಿ ಅಂತಂದ್ರೆ ಏನ್ರಿ ಅಂತಂದ್ರೆ ಈ ಭೂಮಿಯಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ಒಂದ್ ಹೇಳ್ತಾನೆ, ಫಸ್ಟಿಗೆ ಭಾರತ ದೇಶದೊಳಗ ಕರ್ನಾಟಕ ರಾಜ್ಯನ ಫಸ್ಟ್ ತಂದಿದ್ದು. ಅಂದ್ರೆ ಸರಿ ಇದು ಭೂಮಿ ನಂದು ಇಷ್ಟ ಐತ್ರಿ ಅಂತಂದು ಸರ್ವೆ ನಂಬರ್ ಹೇಳ್ತೇವಲ್ಲ ನಾವು, ಈ ಭೂಮಿ ಇದು ನನಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೇವೆ ಅಂದ್ರೆ ಈ ಭೂಮಿ ಅನ್ನುವಂತಹ ಆ್ಯಪ್ ಮುಖಾಂತರ ನಾವು ನೋಡ್ಬೋದು, ಹೌದಲ್ರಿ. ಈ ಭೂಮಿ ತಂದಿದ್ದ ಆ ಒಂದು ಉದ್ದೇಶಕ್ಕೆ. ಹಿಂಗಾಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇದು ನನ್ನ ಭೂಮಿ, ಇದು ಇವ್ರಿಗೆ ಸಂಬಂಧಪಟ್ಟಿದ್ದ ಭೂಮಿ, ಇದು ಈ ಒಂದು ಕಾಲಮ್ನ ಬರ್ತೈತಿ, ಈ ಸರ್ವೇದೊಳಗೆ ಬರ್ತೈತಿ ಅನ್ನುವಂತ ನಾಗರಿಕರಿಗೆ ಸಿಗಲಿ ಅನ್ನುವಂತ ಉದ್ದೇಶಕ್ಕಾಗಿ, ಅದರಾಗ ಎಕ್ಸ್ಪೆಷಲಿ ರೈತರಿಗೆ ಸಿಗಲಿ ಅನ್ನುವಂತ ಉದ್ದೇಶಕ್ಕಾಗಿ ನಾವೇನ್ ಮಾಡೇವಿ ಅಂತಂದ್ರೆ ಭೂಮಿ ಅನ್ನುವಂತಹ ಪೋರ್ಟಲ್ ಅನ್ನ ತೆಗುವುದರ ಮುಖಾಂತರ ಜನರಿಗೆ ಏನಾಗತ್ತೆ ಅಂತಂದ್ರೆ ಇವತ್ತು ಕೆಲವು ದಿನಗಳಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಹೆಲ್ಪ್ ಆಗುತ್ತೆ, ಹೌದಲ್ರಿ. ಇವತ್ತು ನೋಡ್ರಿ ಇನ್ನೊಂದು ಹೇಳ್ತೀನಿ, ಅವಾಗೆಲ್ಲ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ನಾವೇನ್ ಮಾಡ್ಬೇಕಂದ್ರೆ ಹೊಲದ ಸರ್ವೆ ನಂಬರ್ ತೆಗಿಸ್ಬೇಕ್ರಿ, ಹೌದಲ್ರಿ. ಸರ್ವೆ ನಂಬರ್ ತೆಗಿಸ್ಬೇಕು ಅಂತಂದ್ರೆ ಅವ್ರು ಹೋಗಿ ಅಲ್ಲಿ ಹೋಗಿ ಬಹಳಷ್ಟು ದಿನ ಹಾಕಿತ್ತು. ಈಗ ಹಂಗಲ್ಲ, ಸರ್ವೆ ನಂಬರ್ ಹೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಉತ್ತಾರ ಕೊಡ್ತಾರೆ. ಇದು ಏನಪ್ಪಾ ಅಂದ್ರೆ ರೈತರಿಗೆ ಹೆಲ್ಪ್ ಆಗಿತ್ತು, ಹೌದಲ್ರಿ. ಉತ್ತಾರ ಕೊಡ್ತಾರೆ ಅಂದ್ರೆ ಇದು ಇಷ್ಟು ಇವ್ರಿಗೆ ಸಂಬಂಧಪಟ್ಟಿದ್ದು, ಈ ಜಾಗ ಇವ್ರಿಗೆ, ಸರ್ವೆ ನಂಬರ್ ಇಷ್ಟು ಅಂತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಾಕ ನಮಗೆ ಭೂಮಿ ಅನ್ನುವಂತ ಅಂದ್ರೆ ಈ ಜಾಗ ಇವ್ರಿಗೆ ಐತಿ ಅಂತ. ಓಕೆ, ಇನ್ನು ಸಕಾಲ ಅಂತ ಕರಿತೀವಿ ನಾವು. ಈ ಸಕಾಲ ಅನ್ನೋದಕ್ಕಿಂತ ಮುಂಚಿತವಾಗಿ ಕಾವೇರಿ ಅನ್ನೋದನ್ನ ನೋಡೋಣ ಸರ್. ಈ ಕಾವೇರಿ ಅನ್ನೋದು ಏನ್ ಹೇಳ್ತೈತ್ರಿ ಅಂತಂದ್ರೆ ನೋಡ್ರಿ, ಇವತ್ತ ರೈತರಿಗೆ ಏನಾಗಬೇಕು ಅಂತಂದ್ರೆ ಸೌಲಭ್ಯಗಳು ಸಿಗಬೇಕು, ಹೌದಲ್ರಿ. ರೈತರನ್ನ ಟೈಮ್ ನಾವೇನ್ ಮಾಡಬಾರ್ದು, ಡಿಲೇ ಮಾಡಬಾರ್ದು, ಹೌದಲ್ರಿ. ನಾ ಆಗಲ್ಲ ಹೇಳಿದ್ದೆಲ್ಲ. ಇವತ್ತು ನೋಡ್ರಿ ಯಾವುದೇ ಒಬ್ಬ ರೈತ ಏನಪ್ಪಾ ಅಂತಂದ್ರೆ ಅವನ ತಾಲೂಕಿನ ಆಫೀಸಿಗೆ ಹೋಗಿ ಆ ಒಂದು ಸರ್ವೆ ಅಥವಾ ಸರ್ವೆ ನಂಬರ್ ಹೇಳಿ ಅದು ತಹಸೀಲ್ದಾರಿ ಪಾಸ್ ಆಗಿ DC ಆಫೀಸಿಗೆ ಹೋಗಿ ಹೊಳ್ಳಿ ಬರ್ಬೇಕು ಅಂತಂದ್ರೆ ಸುಮಾರು 1 ತಿಂಗಳ ಕಾಲ ಹೋಗಿತ್ತು, ಹೌದಲ್ರಿ. ಇವತ್ತು ಹಂಗಲ್ಲ ಸರ್. ನೀವು ಏನಪ್ಪಾ ಅಂದ್ರೆ ಆ ಸರ್ವೆ ನಂಬರ್ 77/1 ಅಂತಂದ್ರೆ ಈ ತರ ಸರ್ವೆ ನಂಬರ್ ಹೇಳಿದ್ರಿ ಅಂತಂದ್ರೆ ಇದು ಸರ್ವೆ ನಂಬರ್ ಹೇಳಿದ್ವಿ ಅಂತಂದ್ರೆ ನಮಗ ಇದು ನಮ್ಮ ಹೊಲ, ಇದು ಇಷ್ಟು ನಮಗೆ ಸಂಬಂಧಪಟ್ಟಿದ್ದು ಅನ್ನೋದು ತಿಳಿಯಾಕತ್ತೆ. ಹಂಗ ಈ ಎಲ್ಲಾ ಒಂದು ರೈತರ ಒಂದು ಪ್ರಾಪರ್ಟಿಗಳನ್ನ ತಿಳ್ಕೊಳಕ ನಾವೇನ್ ಮಾಡಿವಪ್ಪ ಅಂತಂದ್ರೆ ಈ ಕಾವೇರಿ ಅನ್ನುವಂತಹ ಒಂದು ಆ್ಯಪ್ ಅನ್ನ ತಂದೀವಿ, ಹೌದಲ್ರಿ. ಇದು ಏನಪ್ಪಾ ಅಂದ್ರೆ ಕಾವೇರಿ ಅಂತ ನೋಡ್ತೀವಿ. ನೆಕ್ಸ್ಟ್ ಈ ರಾಜ್ಯಪತ್ರ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ಜನ್ಮ ಅಂತ ನೋಡ್ರಿ. ಈ ಜನ್ಮ ಏನ್ ಹೇಳ್ತೈತ್ರಿ ಅಂದ್ರೆ ಕರ್ನಾಟಕ ರಾಜ್ಯದೊಳಗ ಸಾವು ಅಥವಾ ಹುಟ್ಟುಗಳನ್ನ ಏನ್ ಮಾಡೋದು ಅಂದ್ರೆ ತಿಳ್ಕೊಳಕ ಎಲೆಕ್ಟ್ರಾನಿಕ್ ಅಂತ ಕರಿತೀವಿ ನಾವು. ಇದ್ರ ಬಗ್ಗೆ ತಿಳ್ಕೊಳಕ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಜನ್ಮ ಅಂತ ತಂದ್ವಿ ನಾವು.
ಯಾವ ಜನ್ಮ ರೀ? ಈ ಜನ್ಮ ಅಂತ ತಂದೇವಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಸಾವು ನೋವುಗಳು ಎಷ್ಟಾದವು ಅಥವಾ ಯಾವಾಗ ಸತ್ತ, ಈಗ ನೋಡಿ ಡೆತ್ ಸರ್ಟಿಫಿಕೇಟು ಅಥವಾ ಬರ್ತ್ ಸರ್ಟಿಫಿಕೇಟ್ ನಾವು ಎದರಿಂದ ತರಿಸ್ತೀವಿ ಅಂತಂದ್ರೆ ಈ ಜನ್ಮ ಅನ್ನುವಂತಹ ಪೋರ್ಟಲ್ ಮುಖಾಂತರ. ಹೌದಲ್ರಿ? ಈ ಜನ್ಮ ಅನ್ನುವಂಥ ಪೋರ್ಟಲ್ ಮುಖಾಂತರ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಯಾವದಪ್ಪ ಅಂತಂದ್ರೆ ಆಪ್ತ ಮಿತ್ರ ಅಂತ ಕರಿತೀವಿ ನಾವು. ಈ ಆಪ್ತ ಮಿತ್ರ ಅನ್ನೋದನ್ನ ಕೋವಿಡ್ ಪಂಡೋಮಿಕ್ ಬಂದುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಈ ಆಪ್ತ ಮಿತ್ರ ಅನ್ನುವಂತಹ ಆ್ಯಪ್ ತರಿತು. ಎದಕ್ಕೂ ಅಂತಂದ್ರೆ ಈ ಒಂದು ಉದ್ದೇಶಕ್ಕಾಗಿ, ಏನಪ್ಪ, ಕೋವಿಡ್ ಬಗ್ಗೆ ತಿಳ್ಕೊಳ್ಳುವಾಗ ಉದ್ದೇಶಕ್ಕಾಗಿ. ಓಕೆ, ಎಸ್, ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಕ್ಲಾಸ್ ಏನ್ ಮಾಡೋಣಪ್ಪ ಅಂದ್ರೆ ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿಯನ್ನ ಸ್ಟಡಿ ಮಾಡೋಣ. ಮತ್ತೇನಪ್ಪ ಅಂದ್ರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಗೆ ಲಾಸ್ಟ್ ಡೇಟ್ ಐತಿ. ಈಗ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅಡ್ಮಿಷನ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು.